ಇವತ್ತು ನಾನು ಬಂದಿರೋದು ಸುಳ್ಯದಿಂದ. ಸೊ ನಿಮ್ದು ತಂದೆಯ ಮನೆ ಕೂಡ ಕಡಬ. ಮೊದಲು ಅದು ಸುಳ್ಯ ತಾಲೂಕೆ ಆಗಿತ್ತು, ಆದ್ರೆ ಸುಳ್ಯದವರನ್ನೇ ಮೀಟ್ ಆಗ್ತಾ ಇದ್ದೀವಿ. ಏನೋ ಒಂದು ಕನೆಕ್ಷನ್. ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ಮೇಲೆ ನಂಗೆ ಹೈಯೆಸ್ಟ್ ಸಪೋರ್ಟ್ ಸಿಗೋದೇ ಸುಳ್ಯ, ಪುತ್ತೂರು ಆ ಕಡೆ. ಸ್ಟಾರ್ಟಿಂಗ್ ಪ್ಲೇಟ್ ತೊಳೆಯೋದು, ನಾನು ಡಿಶ್ ವಾಷರ್ ಆಗಿ ಕೆಲಸ ಸೇರಿದೆ. ಹಂಗೆ ಡೈಗರ್ ಮಾಡೋದಕ್ಕೆ ಅವ್ರ ಹಾಸ್ಟೆಲ್ ಅವ್ರಿಗೆ ಪರೋಟ ಎಲ್ಲ ಸಿಗುತ್ತೆ. ಮನೇಲಿ ಅವ್ರು ತಿನ್ನಗಲ್ಲ, ಅವ್ರು ನಂಗೊಂದು ಪರೋಟ ಕೊಡ್ತಾರೆ. ಅದರ ಪರೋಟ ಇದೆಲ್ಲ ಬಿಸ್ಕೆಟ್ಸ್ ಎಲ್ಲ ಶುರು ಮಾಡಿದ್ದು ತುಳು ಚಾನಲ್ ನಂದು ಫಸ್ಟ್. ಶಟರ್ ಬಾಕ್ಸ್ ತುಳು ಚಾನಲ್. ಅವಾಗ ನಂಗೆ ಕೂಡ ಎದುರಿಗಿತ್ತು, ಎಂಚ ತುಳು ಮಲ್ಪ ತೂಪೆರ. ಆಕ್ಚುಲಿ ಲಾಗ್ ಮಾಡಿದ್ದೀನಿ ಫಸ್ಟಿಗೆ, ಅದು ಕ್ಯಾಮರಾ ಗೊತ್ತಲ್ಲ. ನಾನೇ ಎಡಿಟಿಂಗ್ ಮಾಡೋ ಇದಕ್ಕೆ ಒಂದಿನ ಸಾಮಾನು ಕಲಿತು ನಂಗೆ ನೋಡಕ್ಕಾಗಿಲ್ಲ. ಇದೆಲ್ಲ ನಾನು ಬಂದಿದ್ದಂದ್ರೆ ಈಗ ಏನಿದ್ದೀನಿ ಅದೆಲ್ಲ ಸಬ್ಸ್ಕ್ರೈಬರ್. ಈ ಶಟರ್ ಬಾಕ್ಸ್ ಏನಿದೆ ಅದು ನಾನು ಒಬ್ಬನಲ್ಲ, ನಮ್ದು ಟೀಮ್ ಎಲ್ಲ ಅಲ್ಲ. ಇಷ್ಟೊಳಗೆ ಯಾರೆಲ್ಲ ಬಂದೋಗಿದ್ದಾರೆ ಅವ್ರದ್ದು ಕೂಡ ಪಾರ್ಟಿ ಇದೆ. ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನೀವೆಲ್ಲ ಕೂಡ ನೋಡಿದ್ರಿ ಶಟರ್ ಬಾಕ್ಸ್ ಅವರ ಹೋಮ್ ಟೂರ್. ಬಹಳ ಚೆನ್ನಾಗಿ ಯಾವ ಒಂದು ಪೋರ್ಷನ್ ಅನ್ನು ಕೂಡ ಬಾಕಿ ಇಡದೆ ಎಲ್ಲಾನು ತೋರಿಸಿಬಿಟ್ರು. ನಮಸ್ತೆ. ಎಲ್ಲರೂ ಕೂಡ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಿ. ಮತ್ತೆ ಈ ಒಂದು ವಿಡಿಯೋ ಬೇಕು ಅಂತ ಕೂಡ ಎಲ್ಲರೂ ಕೂಡ ಕಾಯ್ತಾ ಇದ್ರಿ. ನೀವೆಷ್ಟು ಕಾಯ್ತಾ ಇದ್ರು ನಾನು ಕೂಡ ಅಷ್ಟೇ ಕಾಯ್ತಾ ಇದೆ ಈ ಒಬ್ಬ ವ್ಯಕ್ತಿಯನ್ನ ಮೀಟ್ ಆಗೋದಕ್ಕೆ. ಎಲ್ಲರೂ ಆಲ್ಮೋಸ್ಟ್ ಮೀಟ್ ಆಗ್ತಾ ಬಂದಿದ್ದೀನಿ, ಆದ್ರೆ ಇವ್ರು ಮಾತ್ರ ಕೈಗೆ ಸಿಗೋದಕ್ಕೆ ತುಂಬಾನೇ ಲೇಟ್ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ನೀವು ಸಿಕ್ಕಿರೋದಕ್ಕೆ. ಸಿಕ್ಕಿದ್ದೀರಾ ಫಸ್ಟ್ಗೆ? ಹೌದು, ಸಿಕ್ಕಿದ್ದೇನೆ. ಬಟ್ ಹೌದು 22 ಅಲ್ಲಿ ಅಲ್ಲ, ಓಕೆ, ಸುಳ್ಯದಲ್ಲೇ ಸಿಕ್ಕಿದ್ರು. ಅಂದ್ರೆ ಆವಾಗ ನೀವು ಬೈಕ್ ರೈಡ್ ಮಾಡಿ ಅಲ್ಲಿ ಬಂದಿದ್ದಂತ ಟೈಮ್. ಇವತ್ತು ಹೋಮ್ ಟೂರ್ ಎಲ್ಲ ಖುಷಿ ಆಯ್ತು ನಾನು ಭಾವಿಸ್ಕೊಳ್ತೇನೆ. ಎಲ್ರಿಗೂ ಬೇಕಾಗಿರುವಂತದ್ದು ಅಂತದೇ, ಆದ್ರೆ ಇನ್ನಷ್ಟು ಅವರನ್ನ ತಲುಪುವುದಕ್ಕೆ, ಅವರ ಒಳಭಾಗದಲ್ಲಿರುವಂತಹ ವಿಚಾರಗಳನ್ನ ತಿಳಿಸೋದಕ್ಕೆ ಇದೆ. ತುಳುವಲ್ಲಿ ಎಲ್ಲ ಕೂಡ ಮಾತಾಡಿದ್ದಾರೆ, ಕನ್ನಡದಲ್ಲಿ ಒಂದ್ ಸ್ವಲ್ಪ ತಲುಪಿಸೋಣ ಅಂತ ಹೇಳುವಂತ ವಿಚಾರವಾಗಿ ಅವರ ಮನೆಗೆ ಇವತ್ತು ಬಂದಿರೋದು. ಅವರ ಸೀಟನ್ನೇ ನನಗೆ ಕೊಟ್ಟಿದ್ದಾರೆ. ಯಾರು ಕೂಡ ಚೇರ್ ಕುರ್ಪುಜಿರು ಆದ್ರೆ ಕೊಟ್ಟು ಅವರು ಅಲ್ಲಿ ಕೂತಿದ್ದಾರೆ. ಸೊ ಇವತ್ತು ನಿಮ್ಮ ಜರ್ನಿಯ ಬಗ್ಗೆ ಒಂದು ಕೈಂಡ್ ಹಾರ್ಟ್, ಅಂದ್ರೆ ಮತ್ತೊಬ್ಬರ ನೋವಿಗೆ ಸ್ಪಂದಿಸ್ತಕ್ಕಂಥ ದೊಡ್ಡ ಗುಣ ಇದೆ. ಅದು ಯಾರಿಂದ ಬಂದು ಅಂತ ಹೇಳಿದ್ರೆ ಅವರ ತಂದೆಯಿಂದ ಬಂದು ಅಂತ ಹೇಳುವಂತದನ್ನ ಈ ಹಿಂದೆ ಹೇಳ್ತಾ ಇದ್ರು. ಅವರ ತಂದೆ ತಾಯಿಯಂದರ ಬಗ್ಗೆ, ಹಾಗೆ ನಿಮ್ಮ ಒಂದು ಲೈಫ್ ಜರ್ನಿಯ ಬಗ್ಗೆ ಒಂದು ಸಣ್ಣ ವಿಚಾರವಾಗಿ ಹೇಳೋದಿದ್ರೆ, ಎಲ್ಲಿ ಹುಟ್ಟಿದ್ರಿ, ಎಲ್ಲಿ ಬೆಳೆದ್ರಿ, ಎಷ್ಟು ಕಲ್ತ್ರಿ, ಆನಂತರ ತಂದೆ ತಾಯಿಯ ಅಟ್ಯಾಚ್ಮೆಂಟ್ ಹೇಗೆ, ನಿಮ್ಮ ಅಕ್ಕನ ಹಾಗೇನೆ ತಂಗಿ ಮತ್ತು ನಿಮ್ಮ ಅಟ್ಯಾಚ್ಮೆಂಟ್ ಹೇಗೆ, ಫ್ಯಾಮಿಲಿಯ ಒಂದು ಟೋಟಲಿ ಆಗಿರುವಂತಹ ವಿಚಾರಗಳು ಶಟರ್ ಬಾಕ್ಸ್ ಅವ್ರ ಜೊತೆಗೆ ಹೇಗೆ, ಇಷ್ಟನ್ನು ಒಂದು ವಾಕ್ಯದಲ್ಲಿ ಹೇಳ್ಬಿಡಿ ಅಂತ. ನಾನು ಹುಟ್ಟಿರೋದು ಇಲ್ಲಿ ಕಾಪುಲ್ಲಿ. ಸೊ ನನ್ನ ಆಕ್ಚುಲಿ ನನ್ನ ತಂದೆ ಮನೆ ಬಂದು ನಮ್ದು ಕಡಬ, ಸುಬ್ರಹ್ಮಣ್ಯ ಕಡಬ. ನಾನು ಹುಟ್ಟಿರೋದು ಇಲ್ಲಿ ಕಾಪುಲ್ಲಿ. ಸ್ಕೂಲ್ ಎಲ್ಲ ಹೋಗಿದ್ದು ಇಲ್ಲಿ ವಿದ್ಯಾನಿಕೇತನ್ ಕಾಪು ಸ್ಕೂಲ್. ನಾನು ಕಲ್ತಿದ್ದು ಬರೀ ಫಸ್ಟ್ PU ತನಕ ಮಾತ್ರ. ಸೆಕೆಂಡ್ PU ಅಲ್ಲಿ ಆಗಿಲ್ಲ, ಮತ್ತೆ ಹೊರಗೆ ಹಾಕಿದ್ರು. ನಂಗೆ ಆಕ್ಚುಲಿ 10th ಆದ್ಮೇಲೆ ಅನಿಮೇಷನ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಸೊ ಅವಾಗ ದುಡ್ಡು ಅನಿಮೇಷನ್ ಫೀಸ್ ತುಂಬಾ ದೊಡ್ಡ ಫೀಸ್, ಡಿಪ್ಲೊಮೊ ಅದಕ್ಕೆ 2 ಲಕ್ಷ ಹಾಕಿತ್ತು. ಸೊ ಅದಕ್ಕೆ ಏನ್ ಮಾಡಿದೆ, ಇಲ್ಲಿ ಸೆಕೆಂಡ್ PU ಫೈಲ್ ಅದೇ. ಮತ್ತೆ ಮೈನ್ ನಂದು ಅಂದ್ರೆ ಈ ಇದಕ್ಕೆ ಮೈನ್ ಕಾರಣ ನಂದು ನನ್ನ ಮಮ್ಮಿ ಅಣ್ಣ. ಮಾವ. ಸೊ ಅವ್ರು ಬೆಂಗಳೂರು ಸೋದರ ಮಾವ. ಸೊ ಅವ್ರು ಬೆಂಗಳೂರಲ್ಲಿ ಇರೋದು. ಸೊ ತುಂಬಾ ಅಂದ್ರೆ ಅವರೇ ಇಲ್ಲಿ ಊರಿಂದ ನಾನು ಬೆಂಗಳೂರಿಗೆ ಹೋದೆ. ಸೊ ಅವ್ರ ಮನೇಲಿ ಇದ್ದು ಅವರೇ ಸ್ಟಾರ್ಟಿಂಗ್ ಮೊಬೈಲ್ ಟೆಕ್ನಿಷಿಯನ್ ಮಾಡಿದೆ. ಮೊಬೈಲ್ ಟೆಕ್ನಿಷಿಯನ್ ಮಾಡಿ ಒಂದು ನೋಕಿಯಾ ಕೇರ್ ಅಲ್ಲಿ ಒಂದು ವರ್ಷ ದುಡಿದಿದ್ದೀನಿ ಮೊಬೈಲ್ ಟೆಕ್ನಿಷಿಯನ್ ಆಗಿ. ಸೊ ಅದಾಗೋ ಪಾರ್ಟ್ನರ್ ನಾನು ಸಂಜೆ ಪಿಜೆಟ್ ಹೋಗ್ತಿದ್ದೆ. ಸ್ಟಾರ್ಟಿಂಗ್ ಪ್ಲೇಟ್ ತೊಳೆಯೋದು, ಡಿಶ್ ವಾಷರ್ ಆಗಿ ಕೆಲಸ ಸೇರಿದೆ. ಅದಾದ್ಮೇಲೆ ಎಕ್ಸಾಮ್ ಪಿಜೆಟ್ ಎಕ್ಸಾಮ್ ಬರ್ದ್ರೆ ನಮ್ಗೆ ಬೇರೆ ಬೇರೆ ಪೋಸ್ಟ್ ಸಿಗುತ್ತೆ. ಎಕ್ಸಾಮ್ ಬರ್ದು ಕಟ್ ಟೇಬಲ್, ಮೇಕ್ ಟೇಬಲ್, ಆಮೇಲೆ ಕೌಂಟರ್ ಸರ್ವಿಸ್, ಆಮೇಲೆ ಟೇಬಲ್ ಸರ್ವಿಸ್ ಹೋದೆ. ಲಾಸ್ಟ್ಗೆ ಡೆಲಿವರಿ ಬಾಯ್ ಆಗಿ ಉಳ್ಕೊಂಡ್ರಲ್ಲ. ಓಕೆ, ಇದು ಇಷ್ಟೆಲ್ಲ ನೀವು ಮಾಡ್ಬೇಕಿದ್ರೆ ನೀವು ಇಷ್ಟು ಹೇಳಿದಾಗ ನಿಮ್ಮ ಕುಟುಂಬ ಒಂದು ಮಧ್ಯಮ ಕುಟುಂಬ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಅಥವಾ ಶ್ರೀಮಂತ ಕುಟುಂಬ ಆಗಿದ್ರು ಕೂಡ ಕೆಲವೊಂದು ಬಾರಿ ಮಕ್ಕಳು ಎಜುಕೇಶನ್ ಎಲ್ಲ ಕಟ್ ಮಾಡಿದ್ರು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ದುಡ್ಡು ಕೊಡೋದಿಲ್ಲ. ಹಾಗೆ ನಿಮ್ದು ಯಾವ ತರದ ಫ್ಯಾಮಿಲಿ ಅಂತ? ನಮ್ದು ಮಿಡಲ್ ಕ್ಲಾಸ್ ಅಂತ ಅದಕ್ಕಿಂತ ಡೌನ್ ಹೇಳ್ಬೋದು. ನಮ್ದು ಬಡತನದ ಫ್ಯಾಮಿಲಿ ಅಂತ. ಡ್ಯಾಡಿ ಇರುವಾಗ ಏನ್ ಪ್ರಾಬ್ಲಮ್ ಇದ್ದಿಲ್ಲ, ಅಪ್ಪ ಇರುವಾಗ ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ರು, ಎಂತ ಪ್ರಾಬ್ಲಮ್, 3 ಹಾಸ್ಟೆಲ್ ಅವ್ರ ಅಂಡರ್ ಅಲ್ಲಿ ಇತ್ತು. ಅವಾಗ ಮಿಡಲ್ ಕ್ಲಾಸ್ ಅಲ್ಲಿ ಇರ್ತಿತ್ತು. ಅಂದ್ರೆ ಒಬ್ಬ ಗವರ್ಮೆಂಟ್ ಎಂಪ್ಲಾಯ್ ಮಗ. ಅವಾಗ ಅಮ್ಮ ಮನೇಲಿ ಇದ್ರು. ಅವ್ರು ನಾನು 5ನೇ ಕ್ಲಾಸ್ ಇರುವಾಗ ಹಾರ್ಟ್ ಅಟ್ಯಾಕ್ ಆಗಿ ತಿರೋದ್ರು. ಅದಾದ್ಮೇಲೆ ಇದೆಲ್ಲ ಆಗೋಗಿ ನೀವು ಕಡಬದಲ್ಲಿ ಇದ್ರ? ಇಲ್ಲ, ನಾವು ಕಡಬ ಅಂದ್ರೆ ಹುಟ್ಟಿದಲ್ಲಿ ಇಲ್ಲೇ, ಕಡಬಾಗ ವರ್ಷಕ್ಕೊಮ್ಮೆ ಹೋಗಿ ಬರ್ತಾ ಇದ್ರಿ. ಹಾಗಿದ್ರೆ ಇವತ್ತು ನಾನು ಬಂದಿರೋದು ಸುಳ್ಯದಿಂದ. ಸೊ ನಿಮ್ದು ತಂದೆಯ ಮನೆ ಕೂಡ ಕಡಬ. ಮೊದಲು ಅದು ಸುಳ್ಯ ತಾಲೂಕೆ ಆಗಿತ್ತು, ಆದ್ರೆ ಸುಳ್ಯದವರನ್ನೇ ಮೀಟ್ ಆಗ್ತಾ ಇದ್ರಿ. ಏನೋ ಒಂದು ಕನೆಕ್ಷನ್. ಈಗ ಯಾವ್ದು ಕೂಡ ಆಗೋದ್ರು ನಾವು ಮಾಡೋದಲ್ಲ, ಎಲ್ಲ ಆಗೋದು. ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ಮೇಲೆ ನಂಗೆ ಹೈಯೆಸ್ಟ್
ಸಪೋರ್ಟ್ ಸಿಗೋದೇ ಸುಳ್ಯ ಪುತ್ತೂರು ಆ ಕಡೆ. ಅದೇನು ಗೊತ್ತಿಲ್ಲ, ಹೈಯೆಸ್ಟ್ ಸಬ್ಸ್ಕ್ರೈಬರ್. ಅದಕ್ಕೊಂದಿದೆ ನಿಮ್ಮ ಮುಗ್ಧತೆ, ಅಂದ್ರೆ ನೀವು ಅದನ್ನು ಆಕ್ಟಿಂಗ್ ಮಾಡ್ತಾ ಇಲ್ಲ, ನಿಮ್ಮಲ್ಲಿರುವಂತಹ ಒಂದು ಕೈಂಡ್ನೆಸ್ ಇದೆಯಲ್ಲ, ಆ ಮುಗ್ಧತೆ, ಆ ಮುಗ್ಧ ಜನರಿಗೆ ಬೇಗ ಕನೆಕ್ಟ್ ಆಗುತ್ತೆ ಅಂತ. ಸೊ ಅದನ್ನೇ ನಾವು ಪುತ್ತೂರು ಸುಳ್ಯ ಅಂದ್ರೆ ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ನೋಡಿರ್ಬೋದು. ಪುತ್ತೂರು ಸುಳ್ಯ ಹೋಗುವಾಗ ಜನ ಅಂದ್ರೆ ಅಷ್ಟು ಪ್ರೀತಿ ಮಾಡ್ತಾರೆ. ಎಲ್ಲ ಒಂದು ಫಂಕ್ಷನ್ ಹೋದ್ರು ಕೂಡ ಒಳ್ಳೆ ಟ್ರೀಟ್ ಮಾಡ್ತಾರೆ. ಎಲ್ಲ ಕೂಡ ಇಲ್ಲಿ ಕೂಡ ಇದ್ದಾರೆ. ಬಟ್ ನಂಗೆ ಹೈಯೆಸ್ಟ್ ಇರೋದು ಇದು ಪ್ರೀತಿ ಮಾಡೋದು ಪುತ್ತೂರು ಸುಳ್ಯ. ತುಂಬಾ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಲ್ವಾ. ಅಂದ್ರೆ ಆ ಮಣ್ಣಿನ ಮಗನೇ ನೀವು ಹಾಗಿರುವಾಗ ಇರ್ಬೋದು, ಖಂಡಿತವಾಗ್ಲೂ ಇರ್ಬೋದು. ಸೊ ಹಾಗೆ ನಿಮ್ಮ ಜರ್ನಿ ಸ್ಟಾರ್ಟ್ ಆಯ್ತು, ಮತ್ತೆ ಒಂದು ಬಡತನದ ಕುಟುಂಬ ಅಂತಲೇ ಹೇಳ್ಬೋದು. ಸೊ ಕಡಪದಲ್ಲಿ ಒಂದಷ್ಟು ಸಮಯವನ್ನು ಏನಾದ್ರು ಕಳೆದಿದ್ದೀರಾ ನೀವು ಮೊದಲೇ ಅಂತ? ಎಲ್ಲ ಚಿಕ್ಕನ್ ಇದ್ರಾಗ ಅವಾಗ ಅಷ್ಟಂದ್ರೆ ತುಂಬಾ ಕಮ್ಮಿ. ಡ್ಯಾಡಿ ಇರುವಾಗ ಅವ್ರು ಕೂಡ ಬೈಕ್ ಹುಚ್ಚು. ಅವರು ಕೂಡ ಮುಂಚೆ ರೈಡರ್. ನಾವು ಇಲ್ಲಿಂದ ಕಡಪ ತನಕ ಬೈಕಲ್ಲಿ ಹೋಗುದು. ಅವಾಗ ಅಂದ್ರೆ ಈಗ ಸ್ವಲ್ಪ ರೋಡ್ ಎಲ್ಲ ಒಳ್ಳೆ ಆಗಿದೆ. ಅವಾಗ ರೋಡಲ್ಲಿ ಗೊತ್ತಿಲ್ಲ, ಜೀಪಲ್ಲಿ ಹೋಗುದು, ರೋಡಲ್ಲಿ ನಾವು ಬೈಕಲ್ಲಿ ಹೋಗ್ತಿದ್ವಿ. SD ಬೈಕ್ ಇತ್ತು, ಸ್ಪ್ಲೆಂಡರ್. ಸೊ ನಾನು ಮುಂಚೆ ಟ್ಯಾಂಕ್ ಮೇಲೆ ಕೂತ್ಕೊಂಡು ನಂಗೆ ಊರಿಗೆ ಹೋಗೋದು ಖುಷಿ ಅಲ್ಲ, ಬೈಕಲ್ಲಿ ಹೋಗುದು ಖುಷಿ. ಅದು ಖುಷಿ. ಅವ್ ಚಿಕ್ಕದಿದ್ದಾಗ ಅಂದ್ರೆ 5ನೇ ಕ್ಲಾಸ್ 4ನೇ ಕ್ಲಾಸ್ ಇವ್ರು ಟ್ಯಾಂಕ್ ಮೇಲೆ ಕೂರಿಸ್ಕೊಂಡು ಎಕ್ಸಲೇಟರ್ ನಾನು ಕೊಡ್ತಿದ್ದೆ, ಬ್ರೇಕ್ ಎಲ್ಲ ಇವ್ರು ಆಗ್ತದೆ. ಸೊ ಆ ತರ ಎಲ್ಲ ಮಾಡಿ ಊರಿಗೆ ಹೋಗ್ತದೆ. ಆವಾಗ ಊರಲ್ಲಿ ಗೊತ್ತು ಕಡಬದಲ್ಲಿ ಕರೆಂಟ್ ಇಲ್ಲ, ಎಲ್ಲ ಮಣ್ಣಿನ ಮನೆ, ಕೆಳಗೆ ಅದು ಇದು ನೆಲ ಕೊಡೋದು, ಅಂಬಿ ಆ ತರದ್ದು, ಕಾಲೆಲ್ಲ ಕಪ್ಪು ಕಪ್ಪು ಆಗೋದು. ಸೊ ಆ ತರ ಎಲ್ಲ ಇತ್ತು. ಒಂದು ಖುಷಿ ಬೇರೆ ಊರಿಗೆ ಹೋಗುದು. ನನಗಿಂತ ಜಾಸ್ತಿ ನನ್ನ ತಂಗಿ ಹೋಗ್ತಿರ್ಲು ಊರಿಗೆ. ಅಂದ್ರೆ ನಾನು ಅಮ್ಮನ ಮಗ, ಆತರ ತಂಗಿ ಆ ರೀತಿ. ಆ ನಂತರ ತಂದೆ ನೀವು 5ನೇ ಕ್ಲಾಸ್ ಅಲ್ಲಿ ಇರುವಾಗ ದೇವರ ಪಾದ ಸೇರಿದ್ರು ಅಂತ ಸೇರಿದ್ರು. ಆ ನಂತರ ಹೇಗಿತ್ತು ಲೈಫ್? 1 ವರ್ಷ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಯಾಕಂದ್ರೆ ಅದೇ ಜಾಬ್ ಅಮ್ಮಂಗೆ ಸಿಕ್ತು ಒಂದು ಇದರಲ್ಲಿ. ಸೊ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಿದ್ರು. ಅವಾಗ ಸ್ವಲ್ಪ ಎಲ್ಲ ನಮ್ದು ಲಿಮಿಟೇಷನ್ ಇತ್ತು. ಅಂದ್ರೆ ನಾವು ಇಂಗ್ಲಿಷ್ ಆವಾಗಲೇ ನಾವು ಡ್ಯಾಡಿ ಇರುವಾಗ ICSE ಸಿಲೆಬಸ್ ಎಲ್ಲ ಹಾಕಿದ್ರು ಇಲ್ಲಿ ಕಾಪುಲ್ಲಿ. ಅದೇ ಅವಾಗ ಅಂದ್ರೆ ಕಷ್ಟ ಆಗ್ತಿತ್ತು, ಅಮ್ಮ ತೋರಿಸ್ತಾ ಇರ್ಲಿಲ್ಲ. ಒಟ್ಟಾರೆಯಾಗಿ ಅಮ್ಮ ಸಾಕಿದ ಮಗನೇ ಅಂದ್ರೆ ಏನೋ ಒಂದು ಛಲ ಇತ್ತು, ಏನೋ ಒಂದು ಲೈಫ್ ಅಲ್ಲಿ ಆಗಬೇಕು ಅಂತ ಹೇಳುವಂತ ವಿಚಾರಗಳಿತ್ತು. ನೀವು 10ನೇ ಕ್ಲಾಸ್ ಇರುವಾಗ ನನಗೆ ಆನಿಮೇಷನ್ ಅಂತ ಹೇಳುವಂತದ್ದು ಬಹಳ ಇಷ್ಟ ಅಂತ ನೀವು ಹೇಳಿದ್ರಿ. ಈ ಆನಿಮೇಷನ್ ನಿಮಗೆ ಇಷ್ಟ ಅಥವಾ ಈ ಫೀಲ್ಡ್ ಅಲ್ಲಿ ನನಗೆ ಏನೋ ಒಂದು ಮಾಡಬೇಕು ಅಂತ ಹೇಳೋದಕ್ಕೆ ಬೇಕಾಗಿ ನಿಮ್ ಫಸ್ಟ್ ಬಿಸ್ಕಟ್ ಮಾಡಿದ್ರಿ. ಸೊ ಯಾರು ನಿಮ್ಮ ಒಂದು ಇನ್ಸ್ಪಿರೇಷನ್ ಅಂದ್ರೆ ಇದಕ್ಕೆ ಯಾರಿಲ್ಲ. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಇಂದ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ನಂಗೆ ಡ್ರಾಯಿಂಗ್ ಅಲ್ಲಿ ತುಂಬಾ ಕ್ರೇಜ್. ಹೈಯೆಸ್ಟ್ ಎಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಈಗಲೂ ನನ್ನ ಹತ್ರ ಮನೇಲಿದೆ, ಒಳಗೆ ತೆಗೆದಿಟ್ಟಿದ್ರೆ ಆ ಸರ್ಟಿಫಿಕೇಟ್ಸ್ ಇದೆ. ಇನ್ನ ಅದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಡ್ರಾಯಿಂಗ್ ಅಲ್ಲಿ ಫಸ್ಟ್ ನಾನೇ. ಸೊ ಡ್ರಾಯಿಂಗ್ ಹುಚ್ಚು ಹಿಡಿದಿರೋದು. ಮತ್ತೆ ನಂಗೆ ಅದೇ ಏನೊಂದು ಬಸ್ ಹೋದ್ರು ಕೂಡ ಅದ್ರ ಡ್ರಾಯಿಂಗ್ ಮಾಡೋದು. ಸೊ ಪೋರ್ಟ್ರೇಟ್ಸ್ ಅದೆಲ್ಲ ತುಂಬಾ ಮಾಡ್ತಿದ್ದೆ ನನಗೆ ಚಿಕ್ಕದಿರುವಾಗ. 10th ತನಕ ನಾನಿದ್ದೆ. ಮತ್ತೆ ಏನ್ ಮಾಡ್ತಿದ್ದೆ ಅಂದ್ರೆ ನಾನು ಫಸ್ಟ್ PUC ಇರುವಾಗ ಸೆಕೆಂಡ್ PUC ಅವ್ರು ನಂಗೆ ಸೈನ್ಸ್ ಸ್ಟೂಡೆಂಟ್ಸ್ ಅವರೆಲ್ಲ ಡೈಗ್ರಾಮ್ಸ್ ಅವ್ರದ್ದೆಲ್ಲ ಡೈಗ್ರಾಮ್ಸ್ ನಾವು ಮಾಡುದು. ನಾವು ಹಾಸ್ಟೆಲ್ ಇದೆ, ಕಾಪಲ್ಲಿ ಹಾಸ್ಟೆಲ್ ಇದ್ದು. ಸೊ ನಂಗೆ ಡೈಗ್ರಾಮ್ ಮಾಡೋದಕ್ಕೆ ಅವ್ರ ಹಾಸ್ಟೆಲ್ ಅವ್ರಿಗೆ ಪರೋಟ ಎಲ್ಲ ಸಿಗುತ್ತೆ ಮನೇಲಿ. ಅವ್ರು ತಿನ್ನಗಲ್ಲ, ಅವ್ರು ನಂಗೊಂದು ಪರೋಟ ಕೊಡ್ತಾರೆ. ಪರೋಟ ಬಿಸ್ಕಿಟ್ಸ್ ಎಲ್ಲ. ಅಂದ್ರೆ ಆ ಚಿತ್ರಕಲೆ ಅಂತ ಹೇಳುವಂಥದ್ದು, ಆರ್ಟ್ ಅಂತ ಹೇಳುವಂತ ನಿಮಗೆ ಅದಕ್ಕೋಸ್ಕರ ಇಷ್ಟು ಚಿತ್ರಕಲೆಗಳು ಇವತ್ತು ನಿಮಗೆ ಬಂದಿದೆ. ನಾನು ಏನು ಯಾವ ಒಂದು ನನ್ನ ಮೈಂಡ್ ಅಲ್ಲಿ ಸೆಟ್ ಆಗಿರುತ್ತೋ ಅದೇ ನನಗೆ ಬರ್ತಾ ಇರೋ ಅಂತ ಹೇಳೋದಕ್ಕೆ ಇದೆಯಲ್ಲ. ಎಷ್ಟು ಆರ್ಟ್ಗಳು ನಿಮಗೆ ಸಿಕ್ಕಿದೆ? ಇದು ಎಷ್ಟು ಒಂದು 30% ಅಷ್ಟೇ, ಇನ್ನ 70% ಬಾಕ್ಸ್ ಇದೆ ಅಲ್ವಾ. ನೋಡಿ, ನಾನೇನು ಇಷ್ಟಪಡ್ತೀನಿ ಅಥವಾ ನಾನು ಯಾವ್ದ್ರ ಮೂಲಕ ಹೆಜ್ಜೆ ಇಡ್ತೀನಿ ಅದೇ ನನಗೆ ಫ್ಯೂಚರ್ ಅಲ್ಲಿ ಸಿಗ್ತಾ ಹೋಗುದು ಅಂತ ಹೇಳೋದಕ್ಕೆ ಇವರಿಗೆ ಸಿಕ್ಕಿರುವ ನನಗೆ ಆರ್ಟಿಸ್ಟ್ ತುಂಬಾ ಇಷ್ಟ. ಯಾವಾಗಲೂ ಅವರು ಈಗ ಚಿಕ್ಕ ಆರ್ಟಿಸ್ಟ್ ಆಗ್ಲಿ ಅವ್ರು ಕೊಲೆ ಕೊಡ್ತಾರೆ ನಂಗೆ ಇನ್ಸ್ಟಾಗ್ರಾಮ್, ಅದು ಅಕ್ಸೆಪ್ಟ್ ಮಾಡ್ತೀನಿ. ಸೊ ಅದೆಲ್ಲ ಅಂದ್ರೆ ಅವ್ರು ಸ್ವಲ್ಪ ಒಳ್ಳೇದಾಗ್ಲಿ ಅಂತ. ನಮ್ಮಿಂದ ನಾವೇನ್ ಕೊಡಕ್ಕಾಗಲ್ಲ ಅವ್ರಿಗೆ, ನಮ್ಮಿಂದ ಏನಾಗುತ್ತೆ ಎಷ್ಟು ಸಪೋರ್ಟ್ ಕೊಡ್ಬೋದು. ಇದೆಲ್ಲನೂ ಕೂಡ ಫಾಲೋವರ್ಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಇದೆಲ್ಲ ಕೂಡ ಏನೋ ಒಂದು ಜನಗಳು ಕೊಟ್ಟಿರೋ ಪ್ರೀತಿ ಅವರೇ ಕೊಟ್ಟಿದ್ದು, ನಾವು ಅದನ್ನ ರಿಟರ್ನ್ ಕೊಡ್ತಿದ್ದೆ ಅಷ್ಟೇ ಅಲ್ವಾ. ಅದೇ ನಾನು ಅನಿಮೇಷನ್ ಹೋದ್ಮೇಲೆ ಕೂಡ ಅನಿಮೇಷನ್ ಮಾಡಕ್ ಆಗಿಲ್ಲ, ಹಣದಿಲ್ಲ. ಅದಕ್ಕೆ ಪಿಜಾಟ್ ಸೇರ್ಕೊಂಡೆ ಅಲ್ಲಿ ಪಾರ್ಟ್ ಟೈಮ್ ಜಾಬ್. ಅವಾಗ 6,000 ಸಂಬಳ. ಪಾರ್ಟ್ ಟೈಮ್ ಅಂದ್ರೆ ಈವ್ನಿಂಗ್ 3 ಗಂಟೆ, ಸಂಜೆ 3 ಗಂಟೆಯಿಂದ ನೈಟ್ 11 o'clock ತನಕ. ಸೊ ಡೆಲಿವರಿ ಬಾಯ್ ಎಲ್ಲ ಮಾಡ್ತಿದ್ದೆ. ಸೊ ಅದ್ರಲ್ಲಿ ಒಂದಿಷ್ಟು 1.5 ವರ್ಷ ಅದರಲ್ಲಿದ್ದೆ. ಆಮೇಲೆ ಈ ಜಾಬ್ ಬಿಟ್ಬಿಟ್ಟೆ ನಾನು, ಯಾವುದು ಮೊಬೈಲ್ ಟೆಕ್ನಿಷಿಯನ್ ಇತ್ತು, ಅದು ಬಿಟ್ಬಿಟ್ಟೆ. ಸ್ವಲ್ಪ ಪಾಕೆಟ್ ನೋಟ್ ಮಾಡಿ ಮನೆ ಸ್ವಲ್ಪ ಹಣ ಕಳಿಸಿದ್ರು. ಅನಿಮೇಷನ್ ಜಾಬ್ ಸೇರಿದ್ರಿ. ಅದು ಮಾರ್ನಿಂಗ್ 8 ರಿಂದ ಆಫ್ಟರ್ನೂನ್ 12 ತನಕ ಇತ್ತು. ಸೊ ಅದಾದ್ಮೇಲೆ ಮನೆಗೆ ಬಂದು ರೆಸ್ಟ್ ಮಾಡಿ 3 ಗಂಟೆ ಮತ್ತೆ ಪಿಜಾಟ್ ಹೋಗ್ತದೆ. ಈ ಹಾರ್ಡ್ ವರ್ಕ್ ಅಥವಾ ನಿದ್ದೆ ಬಿಡು ಅಂತ ಹೇಳುವಂಥದ್ದು ಇವಾಗಲ್ಲ, ಇದ್ರ ಹಿಂದೆ ತುಂಬಾ ಸ್ಟ್ರಗಲ್ ಇದೆ ಅಲ್ವಾ. ಆನಂತರ ಅದರ ನೆಕ್ಸ್ಟ್ ಜರ್ನಿ ಏನು? ನೆಕ್ಸ್ಟ್ ಅಂದ್ರೆ ಅನಿಮೇಷನ್ ಮಾಡುವ 2D ಅನಿಮೇಷನ್ ಅಲ್ಲಿ ಜಾಬ್ ಸಿಗ್ತದೆ, ಅಂದ್ರೆ ಸ್ಕೆಚ್ ಮಾಡಿ ಕೊಡಕ್ಕೆ, ಪಾರ್ಟ್ ಟೈಮ್ ಅದು. ಮತ್ತೆ ಅನಿಮೇಷನ್ ಜಾಬ್ಸ್, ಅವಾಗ ಅನಿಮೇಷನ್ ಅಂದ್ರೆ ಎಲ್ಲರೂ ಅದೇ ಮಾಡ್ತಿದ್ರು, ಎಲ್ಲಿ ಕೂಡ ಜಾಬ್ ಸಿಗ್ತಿರ್ಲಿಲ್ಲ. ಮತ್ತೇನ್ ಮಾಡಿದೆ, ಅನಿಮೇಷನ್ ಜಾಬ್ ಅಲ್ಲಿ ಬೆಂಗಳೂರು ಗೊತ್ತು ಅಷ್ಟು ಯೂಸ್ ಇಲ್ಲ. ಊರಿಗೆ ಬಂದು ಸೀದಾ ಊರಿಗೆ ಬಂದ್ಮೇಲೆ ನಮ್ದು ಇಲ್ಲಿ ಮೊಬೈಲ್ ಇದಿತ್ತು, ಯಾವುದು ನಮ್ದು ನೋಕಿಯಾ ಕೇರ್ ಇಲ್ಲಿ MGM ಈಗ ಇಲ್ಲದು ಶಾಪ್, MGM ಕಾಲೇಜ್ ಆಪೋಸಿಟ್ ನೋಕಿಯಾ ಕೇರ್ ಇತ್ತು. ಸೊ ಅದ್ರಲ್ಲಿ ಮೊಬೈಲ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಿದ್ದೆ. ಆಮೇಲೆ ಏನಂತೂ V4 ಅಲ್ಲಿ ನಂಗೆ ಓಪನಿಂಗ್ ಇದೆ ಅಂತ ಹೇಳಿದ್ರು ಮಂಗಳೂರಲ್ಲಿ. ಅದು ಕೂಡ ಯಾವ ತರ, ನಂಗೆ ಸಾಫ್ಟ್ವೇರ್ ನಂಗೆ ಗೊತ್ತಿರೋದು ಮಾಯಾ ಮಾತ್ರ, ಮಾಯಾ ಮ್ಯಾಕ್ಸ್ ಅನಿಮೇಷನ್ ಸಾಫ್ಟ್ವೇರ್, ಎಡಿಟಿಂಗ್ ಗೊತ್ತಿಲ್ಲ. ನಾನು
ಜಾಬ್ ಬೇಕಲ್ಲ, ಗೊತ್ತು ಅಂತ ಹೇಳಿ ಹೋದೆ. ಹೋಗಿ ಸ್ಟಾರ್ಟಿಂಗ್ ಅಲ್ಲಿ ನಂಗೆ ನನ್ನ ಪುಣ್ಯಕ್ಕೆ ನಿಮ್ಗೆ ಗೊತ್ತು, ಪುತ್ತೂರು ಧನು ರೈ ಗೊತ್ತಿರ್ಬೋದು. ನಂಗೆ ಎಡಿಟಿಂಗ್ ಸ್ಟಾರ್ಟಿಂಗ್ ಕಲ್ಸಿದ್ದೆ ಧನಣ್ಣ. ಒಳ್ಳೆ ತಮ್ಮ ತರ ನೋಡ್ಕೊಂಡು ತುಂಬಾ ಪ್ರೀತಿ ನಮ್ಗೆ, ಈಗಲೂ ಕೂಡ ನಾವು ತುಂಬಾ ಕ್ಲೋಸ್ ಆಗಿದ್ವಿ. ಸೊ ನಂಗೆ ಎಡಿಟಿಂಗ್ ಅವರು ನಾನು ಫಸ್ಟ್ ಮೇಲೆ ಹೇಳ್ದವ್ರು, ನಂಗೆ ಸಾಫ್ಟ್ವೇರ್ ಗೊತ್ತಿಲ್ಲ, ಸುಳ್ಳು ಹೇಳಿ ಬಂದಿದ್ದು, ನಂಗೆ ಜಾಬ್ ಬೇಕಿತ್ತು, ತುಂಬಾ ಕಷ್ಟ ಇದ್ದೀನಿ ಮನೇಲಿ, ಒಂದು ಬೆಂಗಳೂರು ಬಿಟ್ಟು ಈಗ ಊರು ಬಂದಿದ್ದು, ತುಂಬಾ ಕಷ್ಟ ಇದೆ, ಇಲ್ಲ ನೀನು ಟೆನ್ಷನ್ ಮಾಡ್ಬೇಡ. ನಂಗೆ ಮತ್ತೆ ನಾನು ಇನ್ನೊಂದು ಏನಂದ್ರೆ ನಾನು ಕಲಿಯೋದು ಬೇಗ, ಏನೇ ಯಾವ ಸಾಫ್ಟ್ವೇರ್ ಸ್ಪೀಡ್ ಕಲಿತೀನಿ. ನಂಗೆ 1 ಅವರ್ ಕಟ್ಟಿಂಗ್ ಹೇಳಿ ಕುತ್ಕೊಳಿಸಿದ್ರು, ಹೇಳ್ಕೊಟ್ರು, ನೋಡಿ ಈ ತರ ಇದೆ, ಇದೆಲ್ಲ ಕೀಸ್ ಎಲ್ಲ ಇದೆ. ಅವಾಗ EDS 3 ಇದ್ದು, ಅವಾಗ EDS ನಾನು EDS ಅಲ್ಲಿ ಶುರು ಮಾಡಿದ್ದು. ಈಗೆಲ್ಲ ವೆಡ್ಡಿಂಗ್ ಎಲ್ಲ ಯೂಸ್ ಮಾಡ್ತಾರೆ, ಈಗ ಕಮ್ಮಿ ಗೊತ್ತಿಲ್ಲ. EDS 3 ಇತ್ತು ಅವಾಗ ನಾವು ಶುರು ಮಾಡುವಾಗ. ಸೊ ಅದರಲ್ಲ ಹೇಳ್ಕೊಟ್ರು, ಓಕೆ ಅಂತ ಹೇಳಿ ನಾನು ಎಷ್ಟೊಂದು 4-3 ದಿವಸ ಕೂಡ ಇಲ್ಲ, ನಾನು ನ್ಯೂಸ್ ಎಡಿಟಿಂಗ್ ಮಾಡಕ್ಕೆ ಶುರು ಮಾಡಿದ್ರಿ. ಅಂದ್ರೆ ಸ್ಟಾರ್ಟ್ ಮಾಡಿರೋದೇ ಎಡಿಟಿಂಗ್ ಮೂಲಕ V4 ಚಾನೆಲ್. ಕ್ಯಾಮರಾ ಆಗಿದ್ದಿಲ್ಲ, V4 ಅಲ್ಲಿ ಎಡಿಟಿಂಗ್ ನಾನು ಸ್ಟಾರ್ಟಿಂಗ್ ಕೆರಿಯರ್ ಶುರು ಮಾಡಿದೆ V4 ಅಲ್ಲಿ. ಸೊ ಕೆರಿಯರ್ ನಂಗೆ ಈಗ ಏನಿದೆ ನೋಡಿ, ಇದರ ಸ್ಟಾರ್ಟಿಂಗ್ ಕೀ ಕೊಟ್ಟಿದೆ ನಂಗೆ V4 ಅವರಲ್ಲ, ಸಾರಿ ನಮ್ಮ ಧನು ರೈ ಪುತ್ತೂರು ಅವರು. ಓಕೆ, ಅವ್ರದ್ದು ಕೂಡ ಧನು ಕ್ರಿಯೇಷನ್ಸ್ ಅಂತ ಯೂಟ್ಯೂಬ್ ಚಾನೆಲ್ ಇದೆ, ತುಂಬಾ ನನಗೆ ಕೂಡ ಆತ್ಮೀಯರೇ ಅವರು. ಸೊ ನಿಮ್ಮನ್ನ ತುಂಬಾನೇ ಪುತ್ತೂರ ಕಡೆ ಎಲ್ಲ ಬಂದಾಗ ಮೀಟ್ ಆಗ್ತಾನೆ ತುಂಬಾ ಅಲ್ವಾ. ಅವ್ರ ತಮ್ಮ ಈಗಲೂ ಕೂಡ ಸಚ್ಚು ಅಂತ ಕರ್ಕೊಂಡು ತುಂಬಾ ನನಗೆ ಪ್ರೀತಿ ಮಾಡ್ತಾರೆ. ಈಗಲೂ ಬಂದ್ರೆ ಅದೊಂದು ಅವ್ರದ್ದು ಹೆಲ್ಪ್ ಮರೆಯಕ್ಕಿಲ್ಲ ನಾನು ಈ ಸ್ಟೇಜ್ ಅಲ್ಲಿ ಇದ್ದೀನಲ್ಲ. ಅವ್ರು ಸ್ಟಾರ್ಟಿಂಗ್ ಕೀ ಹೊಡೆದ್ರು. ಅದಾದ್ಮೇಲೆ ಏನ್ ಮಾಡಿದೆ, ಅಲ್ಲಿ V4 ಇದ್ದೆ, ಮತ್ತೆ ಅಪ್ ಅಂಡ್ ಡೌನ್ ದೂರ ಆಗ್ತಿತ್ತು. ಅದಕ್ಕೆ ಡೈಲಿ ಹೋಗಿ ಬರ್ತಾ ಬೈಕ್ ಅಲ್ಲಿ ಸ್ಟೇ ಆಗ್ತಿದ್ದೆ, ಕೆಳಗೆ ಒಮ್ಮೆ ಸ್ಟುಡಿಯೋ ಮಲಗ್ತಿದ್ದೆ, ಕೆಳಗೆ ರೂಮ್ ಕೊಟ್ಟಿದ್ರು, ಅದು ಒಂದು ರೂಮಲ್ಲಿ ತುಂಬಾ ಜನ ಇದ್ವಿ. ಆಮೇಲೆ ಅವಾಗ AC ಎಲ್ಲ ದುಡ್ದಲ್ಲ, ಎಲ್ಲ ಮುಗಿದ ಮೇಲೆ ನಾವು AC ಹಾಕೊಂಡು ಸ್ಟುಡಿಯೋದಲ್ಲಿ ಗ್ರೀನ್ ಸ್ಕ್ರೀನ್ ಅದ್ರಲ್ಲಿ ಮಲಗಿ AC ತುಂಬಾ ಇಷ್ಟ ಅವಾಗ. AC ಅವಾಗ ಸಿಗಕ್ಕಿಲ್ಲ. ಸೊ ಅದಾದ್ಮೇಲೆ ಏನ್ ಮಾಡಿದೆ, ಅಪ್ ಅಂಡ್ ಡೌನ್ ಪೆಟ್ರೋಲ್ ತುಂಬಾ ಹೋಗ್ತಿತ್ತು, ಆಕ್ಸಿಡೆಂಟ್ ಆಯ್ತು ಒಮ್ಮೆ ತುಂಬಾ ಸಲ ಹೋಗುವಾಗ. ಒಮ್ಮೆ ಏಜ್ ಅಲ್ಲಿ 6 ತಿಂಗಳು ಅದೇ ಸುರತಲ್ ಫೈರ್ ಕೆಳಗೆ ಬಿದ್ದಿದ್ದೆ. ಹೌದಾ? ಬೆಳಿಗ್ಗೆ 4 ಗಂಟೆಗೆ ಆಕ್ಸಿಡೆಂಟ್ ಆಗಿ, ಬೆಳಿಗ್ಗೆ ಬೈಕ್ ಅಲ್ಲಿ 220 ಬೈಕ್ ಇತ್ತು ಅವಾಗ. ಅದೆಲ್ಲ ಆದ್ಮೇಲೆ ಸ್ವಲ್ಪ ದಿವಸ ಅಲ್ಲಿ, ಆಮೇಲೆ ಇಲ್ಲಿ ಉಡುಪಿಯಲ್ಲಿ ಓಪನಿಂಗ್ ಅಂತ ಬಂತು, ಉಡುಪಿ ಚಾನಲ್ ಅಲ್ಲಿ ಬಂದು ಸೇರ್ಕೊಂಡೆ. ಇಲ್ಲಿ ಬಂದ್ಮೇಲೆ ಇಲ್ಲಿ ಬಂದ್ಮೇಲೆ ಸೇಮ್ ಎಡಿಟಿಂಗ್ ಮಾಡ್ತಿದ್ದೆ. ಎಡಿಟಿಂಗ್ ಎಲ್ಲ ಅವಾಗ ಡಬಲ್ ಕ್ಯಾಮರಾ ಎಡಿಟಿಂಗ್ ಅಂದ್ರೆ ತುಂಬಾ ಡಿಮಾಂಡ್, 2 ಕ್ಯಾಮರಾ ಸಿಂಕ್ ಮಾಡಿ ಮಾಡೋದು. ಈಗ ತುಂಬಾ ಸಾಫ್ಟ್ವೇರ್ ಬಂದಿದೆ, ಅವಾಗ ತುಂಬಾ ಕರೆಕ್ಟ್ ವಾಯ್ಸ್ ಕೇಳಿ ಕ್ಲಾಪ್ ಅಲ್ಲಿ ಮಾಡೋದು, ಅದೆಲ್ಲ ಎಡಿಟಿಂಗ್ ಸಿಂಕ್ ಮಾಡಿ ತುಂಬಾ ಕಷ್ಟ ಇತ್ತು. ಅವಾಗ ನಾನು ಅದು ಮಾಡ್ತಿದ್ದೆ. ಅವಾಗ ಅವ್ರದ್ದು ತುಂಬಾ ಪ್ರೋಗ್ರಾಮ್ ಇತ್ತು, ಬೇರೆ ಮಾಡ್ತಿದ್ದೆ. ಒಂದ್ ದಿವಸ ನ್ಯೂಸ್ಗೆ ಜನ ಇದ್ದಿಲ್ಲ, ನಾನು ಕ್ಯಾಮರಾ ಸ್ವಲ್ಪ ನೋಡ್ಕೊಂಡು, ಇವ್ರು ಸರ್ ಏನ್ ಮಾಡಿದ್ರು, ಪ್ರಸಾದ್ ಸರ್ ಅಂತ, ನಮ್ಮ ಉಡುಪಿ ಚಾನಲ್ ಬೆಸ್ಟ್ ಬಾಸ್ ಅವರು, ಒಳ್ಳೆ ಈಗಲೂ ಕೂಡ ಕಾಂಟ್ಯಾಕ್ಟ್ ಇಬ್ರು, ನಮ್ದು ಲಕ್ಷ್ಮಣ್ ಸರ್ ಕೂಡ ಕಾಂಟ್ಯಾಕ್ಟ್ ಇದ್ದಾರೆ, ಇವರು ಕೂಡ ಇದ್ದಾರೆ. ಸೊ ಇಬ್ರು ಕೂಡ ನಂಗೆ ಸಿಗ್ತಾರೆ ಈಗ. ಅವಾಗ ಕ್ಯಾಮರಾ ಕೈಲಿ ಕೊಟ್ಟು ಅದು ನ್ಯೂಸ್ ಇದೆ. ಅವಾಗ ಯಾರ ಬರಕ್ಕೆ ನಮ್ದು ಇಲ್ಲಿ ಮಣಿಪಾಲ್ಗೆ, ನಮ್ದು ಇಂಡಿಯಾದ ಮೇನ್. ಅವಾಗ ನಂಗೆ ಬರೀ ಖುಷಿ, ನಂಗೆ ಗೊತ್ತಿಲ್ಲ ಸ್ವಲ್ಪ ನೋಡಿ DV ಕ್ಯಾಸೆಟ್, ಅವಾಗ ಚಿಕ್ಕ ಕ್ಯಾಮರಾ ಹ್ಯಾಂಡಿ ಕ್ಯಾಮ್ ಅಂತ ಹೋದೆ. ಫ್ರೇಮ್ ಸ್ಟಾರ್ಟಿಂಗ್ ನ್ಯೂಸ್ ಬಂದಿತ್ತು, ಒಂದು ವೈಟ್ ಶಾಟ್ ಸಿಂಗಲ್ ಯಾರು ಪ್ರೆಸ್ ಮೀಟ್ ಆತರ ಅವ್ರು ಖುಷಿ ಆಯ್ತು. ಆಮೇಲೆ ಕ್ಯಾಮರಾ ಫಿಕ್ಸ್ ಆದೆ, ಕ್ಯಾಮರಾ ಕೈಗೆ ಸಿಕ್ಕಿರೋದು ಉಡುಪಿಯಲ್ಲಿ. ಆಮೇಲೆ ಅದೇ ಬೇರೆ ಕ್ಯಾಮರಾ ಯೂಸ್ ಮಾಡಕ್ ಶುರು ಮಾಡಿದೆ. ಬೇರೆ ಪ್ರೋಗ್ರಾಮ್ಸ್ ನಾನೇ ಶೂಟ್ ಮಾಡಿ ನಾನೇ ಎಡಿಟಿಂಗ್ ಮಾಡ್ತಾ ಇದ್ದೆ. ಅಂದ್ರೆ ಕೆಲವು ಪ್ರೋಗ್ರಾಮ್ ನಾನು ಶುರು ಮಾಡಿದ್ದೀನಿ ಅಲ್ಲಿ ಹೋಗಿ. ನಾನು ಅಂದ್ರೆ ಅವ್ರು ಖುಷಿಯಾಗ್ತದೆ. ಅಂದ್ರೆ 1 ವಾರದಲ್ಲಿ ಬರೀ 4 ದಿನ ಮಾತ್ರ ನಾನು ಸ್ಟುಡಿಯೋದಲ್ಲಿ, ಯಾಕಂದ್ರೆ ನನ್ನ ವರ್ಕ್ ಆಗ್ಲಿ ಸ್ಪೀಡ್ ಇತ್ತು. ನಾನು ಪಟ ಮುಗಿಸಿ ಎಲ್ಲ 1 ವಾರದಲ್ಲ ಸ್ಟಾರ್ಟಿಂಗ್ 4 ದಿವಸದಲ್ಲಿ ಮುಗಿಸಿ ಮತ್ತೆ ಮನೇಲಿ ಮಾತ್ರ ಕೆಲಸ ಮಾಡ್ದಲ್ಲ ಪರವಾಗಿಲ್ಲ. ಅವರು ನಾನು ಕೆಲಸ ಮಧ್ಯಾಹ್ನ ಹೋಗ್ತಿದ್ದೆ, ಸಂಜೆ ಬೇಗ ಬರ್ತದೆ ಅಂತ ಹೇಳ್ತಿರ್ಲಿಲ್ಲ. ಅದು ಕೆಲಸ ಎಲ್ಲ ಮುಗಿಸಿ ಕೆಲಸ ಮಾಡೋ ಟೈಮಲ್ಲಿ ಸ್ಪೀಡ್ ಆಗಿ ಮಾಡಿ ಮುಗಿಸ್ತಾ ಇದ್ರಿ. 1 ವಾರ ಕೆಲಸ 4 ದಿನದಲ್ಲಿ ಮುಗಿಸಿ ಮತ್ತೆ ಗಮ್ಮತ್ ಮಾಡ್ತದೆ. ಆತರ ಅಂದ್ರೆ ಕೆಲಸ ಪೆಂಡಿಂಗ್ ಮಾಡಿ ಅಂತ ಈ ರೀತಿ ಮಾಡ್ತಾ ಇದ್ರಿ. ಅದಾದ್ಮೇಲೆ ನಂಗೆ ಪ್ರತಿಯೊಬ್ಬರು ಮುಂಚೆ ಗೊತ್ತಾ, ನಾಗರಾಜ್ ಇಲ್ಲಿ ಮನೆ ಒಂದು ಉಡುಪಿ ಬೆಳೆದಲ್ಲ, ಇಲ್ಲಿಂದ ಒಂದು ನಮ್ಗೆ 8 ಮಿನಿಟ್ಸ್ ನಡ್ಕೊಂಡು ಹೋಗ್ಬೋದು. ಪುಟ್ಟ ಅಂತ ಕರೀತಾರೆ ಮುಂಚಿನ ಪುಟ್ಟ ಅಂತ. ಸೊ ಅವರು ಒಂದಿನ ಒಂದು ಶೂಟಿಂಗ್ ಮಾಡಿದ್ರು. ಅವರು ಇದು ಆಲೆ ಅಲೆ ಶೀಲ ಅಂತ ಸಾಂಗ್ ಇದೆ, ಯೂಟ್ಯೂಬ್ ಅಲ್ಲಿ ಇದೆ, ಆಲೆ ಅಲೆ ಶೀಲ ಅಂತ. ಶೂಟಿಂಗ್ ಎಲ್ಲ ಅವ್ರಿಗೆ ಮೊಬೈಲ್ ಎಲ್ಲ ಮಾಡಿದ್ದಾರೆ. ಸೊ ಎಡಿಟಿಂಗ್ ಅವ್ರಿಗೆ ಜನ ಬೇಕಿತ್ತು. ನಂಗೆ ಒಮ್ಮೆ ಕಾಪಲ್ ಸಿಕ್ತ ಪ್ರತಿಯೊಬ್ಬರು, ಮುಂಚೆ ಗೊತ್ತಿತ್ತು, ಅಷ್ಟು ಕ್ಲೋಸ್ ಇದ್ದಿಲ್ಲ. ಹೋಗುವಾಗ ಸ್ಕೂಲ್ ಅದೇ ಕಾಯ್ದೆ ತೋರಿಸ್ಕೊಂಡು ಮಾಡ್ತಿದ್ದೆ. ಸೊ ಈ ತರ ಒಂದು ಎಡಿಟಿಂಗ್ ಇದೆ, ಒಂದು ಹೆಲ್ಪ್ ಬೇಕು ನಿಂದು. ಆಯ್ತಾ, ನಾನು ಉಡುಪಿ ಚಾನಲ್ ಅಲ್ಲಿ ಉಡುಪಿ ಚಾನಲ್ ಎಡಿಟಿಂಗ್ ಮಾಡಿ ಕೊಟ್ಟು ಅವ್ರು ಭಾರಿ ಖುಷಿ ಆಯ್ತು. ಅವ್ರು ತುಂಬಾ ಕ್ಲೋಸ್ ಆದ್ವಿ ನಾವು. ಕ್ಲೋಸ್ ಆದ್ರೆ ಅವ್ರಿಗೆ ಕೂಡ ಫಸ್ಟ್ ಎಡಿಟಿಂಗ್ ಮಾಡಿ ಕೊಟ್ಟಿರೋದು ನೀವೇ, ಕನ್ನಡದ ಸ್ಟಾರ್ ಆಗಿದ್ರಿ. ಆಲೆ ಅಲೆ ಶೀಲ ಅಂತ. ಮತ್ತೆ ಏನ್ ಮಾಡಿದ್ವಿ ಅಂದ್ರೆ ಅವ್ರು ಖುಷಿ ಆಯ್ತಲ್ಲ, ಮತ್ತೇನ್ ಮಾಡಿ ನಾವು ಟೀಮ್ ಮಾಡಿದ್ವಿ. ನಾವು ಎಲ್ಲ ಕ್ಯಾಮರಾ, ಅವಾಗ ನಾನು ಹೊಸ ಕ್ಯಾಮರಾ ತಗೊಂಡಿದ್ದೆ, 60D ಸ್ಟಾರ್ಟಿಂಗ್ ಕ್ಯಾನನ್ 60D ಅದೆಲ್ಲ ತಗೊಂಡಿದ್ದೆ. ಸೊ ಅದೆಲ್ಲ ತಗೊಂಡು ನಾವೆಂತ ಮಾಡಿದ್ವಿ, ಅವ್ನು ಹೇಳ್ದ ನಾವೊಂದು ವೀಕ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡೋಣ. ಅವಾಗ ಶಾರ್ಟ್ ಫಿಲ್ಮ್ ಯಾರು ಮಾಡ್ತಿರ್ಲಿಲ್ಲ. 2013 ಇದು 2013 ಆಗಸ್ಟ್ ಅಲ್ಲಿ ನಮ್ ಶಟರ್ ಬಾಕ್ಸ್ 11 ವರ್ಷ ಹಿಂದೆ. 11 ವರ್ಷ ಹಿಂದೆ
ಶಾರ್ಟ್ ಫಿಲ್ಮ್ ಯಾರು ಆವಾಗ ನನ್ನ ಇಕ್ವಿಪ್ಮೆಂಟ್ ಎಲ್ಲ ಇತ್ತು, ಯಾವ್ದಿಲ್ಲ ಸ್ಟಡಿ ಕ್ಯಾಮ್ ಇತ್ತು ಅವಾಗ, ಮತ್ತೆ ಜಿಮ್ ಜಿಪ್ ಚಿಕ್ಕದು ಅದೆಲ್ಲ ಇತ್ತು ನನ್ನ ಸ್ಟಡಿ ಕ್ಯಾಮ್. ಅಂದ್ರೆ ಈಗ ಗಿಂಬಲ್ ಬಂದಿದೆ, ಆವಾಗ ವೆಯ್ಟ್ಸ್ ಹಾಕಿ ಅದೆಲ್ಲ ಯೂಸ್ ಮಾಡ್ತಿದ್ವಿ. ವೆಡ್ಡಿಂಗ್ ಎಲ್ಲ ಹೋಗ್ತದೆ, ವೆಡ್ಡಿಂಗ್ ಎಲ್ಲ ಉಡುಪಿ ಚಾನಲ್ ಇರುವಾಗ ಹೇಳ್ದಲ್ಲ ಬಾಸ್ ಫ್ರೀ ಏನಾದ್ರು ಮಾಡ್ತಿದ್ದೆ, ಅಂದ್ರೆ ಸಂಬಳ ಮಾಡ್ತದೆ, ಆ ಕಡೆ ಸೈಡ್ ಅಲ್ಲಿ ಏನಾದ್ರು ಮಾಡ್ತಿದ್ದೆ. ಪ್ರತಿಯೊಬ್ಬ ಶಾರ್ಟ್ ಫಿಲ್ಮ್ ಮಾಡೋಣ ಅಂತ. ಫಸ್ಟ್ ಶಾರ್ಟ್ ಫಿಲ್ಮ್ ಮಾಡಿದ್ರೆ ಎಂಚಿ ಸಾವುಮಾರ, ಈಗ ನನ್ನ ಚಾನಲ್ ಫಸ್ಟ್ ವಿಡಿಯೋನೇ ಅವಾಗಲೇ ಶುರು ಮಾಡಿದ್ದೆ ಶಟರ್ ಬಾಕ್ಸ್ ಫಿಲ್ಮ್ಸ್ ಅಂತ. ಶಟರ್ ಬಾಕ್ಸ್ ಫಿಲ್ಮ್ ಅಂತ ಶೂಟಿಂಗ್ ಅದಕ್ಕಿಂತ ಮೊದಲು ಒಮ್ಮೆ ಶಟರ್ ಬಾಕ್ಸ್ ಫಿಲ್ಮ್ ಅಂತ ಹೇಗೆ ಹೊಳಿತು ಅದನ್ನ ಹೇಗೆ ಕಂಟಿನ್ಯೂ ಮಾಡಿ? ಶಟರ್ ಅಂದ್ರೆ ನೋಡಿ, ಮುಂಚೆ ಈಗೆಲ್ಲ ಮಿರರ್ಲೆಸ್ ಬರುತ್ತೆ, ಮುಂಚೆ ಅಂದ್ರೆ ನಮಗೆ 5D ಕ್ಯಾಮರಾ ಇಲ್ಲ, ಅವಾಗ 6D ಇದಲ್ಲ, ಅದು ಶಟರ್ ಬರುತ್ತೆ, ಕ್ಯಾಮರಾ ಶಟರ್, ಶಟರ್ ಬಾಕ್ಸ್ ಶೇಪ್ ಅಲ್ಲಿ ಇರುತ್ತೆ. ಅದನ್ನ ಎಂತ ಹೆಸರು ಶಟರ್ ಬಾಕ್ಸ್ ಫಿಲ್ಮ್ಸ್ ಅದಕ್ಕೋಸ್ಕರ ಅದು ಫೇಮಸ್ ಆಯ್ತು. ಓಕೆ, ಮತ್ತೆ ಕಂಟಿನ್ಯೂ ಮಾಡಿ. ಮತ್ತೆ ಅದೇ ಫಸ್ಟ್ ಒಂದು ಬೆಳಿಗ್ಗೆ ಶೂಟ್ ಮಾಡಿದ್ವಿ ಎಂಚಿ ಸಾವುಮಾರೆ, ಅದು ತುಂಬಾ ಒಳ್ಳೆ ಅವನ ಸ್ಕ್ರಿಪ್ಟ್ ಡೈರೆಕ್ಷನ್ ಆಗುದೆ, ಎಡಿಟಿಂಗ್ ಕ್ಯಾಮರಾ ನಾನು. ಸೊ ನಾವು ಎಂತ ಅದನ್ನ ಎಡಿಟಿಂಗ್ ಮಾಡಕ್ಕೆ ಸಿಸ್ಟಮ್ ಇದ್ದಿಲ್ಲ ನಾವ್ ಹತ್ರ ಇತ್ತು, ಅಷ್ಟು ದೊಡ್ಡ ಇದ್ದಿದ್ದಿಲ್ಲ. ನಾವೆಂತ ಮಾಡುದು, ಇದು ನೆಟ್ ಕೊಟ್ಟಿದ್ದಿಲ್ಲ ಯೂಟ್ಯೂಬ್ಗೆ, ನಾವು ಜಿತ್ತು ಬಂದಿದ್ರು ಜಿತ್ ಸ್ಟುಡಿಯೋಗೆ. ಸೊ ಅವ್ರದ್ದು ಅವಾಗ ಇದಿತ್ತು, ಎಂತ ಸೈಬರ್ ಇತ್ತು, ಅವ್ರು ಕೂಡ ನಾವು ಒಟ್ಟಿಗೆ ಈಗಲೂ ಒಟ್ಟಿಗಿದ್ವಿ, ಒಟ್ಟಿಗೆ ನಾವು ಇದು ಮಾಡ್ತಿದ್ವಿ ಶೂಟಿಂಗ್ ಎಲ್ಲ, ವೆಡ್ಡಿಂಗ್ ಎಲ್ಲ. ಸೊ ಬೆಳಿಗ್ಗೆ ಪಟ ಶೂಟ್ ಮಾಡಿದ್ವಿ, ಅವ್ರು ಸೈಬರ್ಗೆ ಹೋದ್ವಿ, ಅಲ್ಲೇ ಕೂತ್ಕೊಂಡು ಎಡಿಟಿಂಗ್ ಮಾಡಿದೆ, ಅಲ್ಲೇ ಅಪ್ಲೋಡ್ ಕೊಡು. ಅಪ್ಲೋಡ್ ಅಂತ ಅವಾಗ ಸ್ಲೋ ಅಲ್ಲ ಇಂಟರ್ನೆಟ್, ಅಲ್ಲೇ ಕೆಳಗೆ ಅದು ಸೈಬರ್ ಗೊತ್ತಲ್ಲ, ಸಪೋರ್ಟ್ ನಾವು ಕೆಳಗೆ ಅಲ್ಲಿ ಮಲಗಿದ್ದೇನೆ, ನಾನೊಂದು ಸೈಬರ್ ಕಂಟ್ರೋಲ್ಗೆ ಈ ತರ ಕಾಲಾಗಿ ನಾನು ಮಲಗಿದ್ದೇನೆ ಎಲ್ಲ ಅಲ್ಲೇ, ನಾನು ಜಿತ್ತು ಎಲ್ಲ ಅಲ್ಲಿ ಮಲಗಿ ಬೆಳಿಗ್ಗೆ ಅಪ್ಲೋಡ್ ಆಯ್ತದು, ಅಷ್ಟು ಸ್ಲೋ ರಾತ್ರಿ ಅಪ್ಲೋಡ್. ಓಕೆ, ಬೆಳಿಗ್ಗೆ ಬಿಟ್ಬಿಟ್ವಿ. ಅದು ಒಳ್ಳೆ ಅವಾಗ ಚಾನಲ್ ಸ್ಟಾರ್ಟ್ ಮಾಡಿದೆ ಅಷ್ಟೇ, ಅದು ಒಳ್ಳೆ ಹೋಯ್ತು. ಈಗ ವಿಡಿಯೋ ಅದೇ ಅಲ್ಲ, ಈಗ ಕೂಡ ನೋಡ್ಕೊಂಡು ತೋರಿಸ್ತೀನಿ. ನಂದು ಶಟರ್ ಬಾಕ್ಸ್ ಫಿಲ್ಮ್ಸ್ ಹೋದ್ರೆ ಇಲ್ಲಿ ವಿಡಿಯೋಸ್ ಓದಿ, ಸಾರಿ ಓಲ್ಡೆಸ್ಟ್ ಅಂತ ಕೊಟ್ರೆ ಎಂಚಿ 10 years 42K ಪ್ರೀತಮ್ ಯಾವಾಗ ಈ ತರ ಇದ್ದ. ಇದೆಲ್ಲ ಇಲ್ಲ, ಇದು ಆಕ್ಚುಲಿ ಇಕ್ವಿಪ್ಮೆಂಟ್ ಎಲ್ಲ ನಾವೇ ಮಾಡುದು, ಕೆಲವೆಲ್ಲ ಜಿಮ್ ಜಿಪ್ ಎಲ್ಲ ನಾವು ಮಾಡುದು, ಸ್ಟಡಿ ಕ್ಯಾಮ್ ಇತ್ತು, ಇದು ಥರ್ಮೋಕೋಲ್ ಇದೆಲ್ಲ ಅಂಟಿಸಿ ನಾವು ಫಸ್ಟ್ ವಿಡಿಯೋ. ಅದಾದ್ಮೇಲೆ ನಮ್ಗೆ ಒಂದು ಇಂಟ್ರೆಸ್ಟ್ ಬಂತು, ಮತ್ತೇನು ವೀಕ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಅಂತ. ಅದಾದ್ಮೇಲೆ ಸೈಯದ್ ಚುಮಾರಿ ಮಾಡಿದ್ವಿ, ಬಚಾವ್ ಮಾರೆ, ಸೊ ಆತರ ಎಲ್ಲ ಇದು ಬಂತು. ಅವಾಗ ನಾವೊಂದು 4-5 ಶಾರ್ಟ್ ಫಿಲ್ಮ್ ಮಾಡಿದ್ಮೇಲೆ ನಮ್ಗೆ ಆಲ್ಬಮ್ ಸಾಂಗ್ ಬರ್ತಿತ್ತು ನಾಗುಗೆ. ಅದನ್ನು ಕೂಡ ನಾವೇ ಶೂಟಿಂಗ್ ಮಾಡಿ ನಮ್ಗೆ ಒಂದು ಅಮೌಂಟ್ ಕೊಡ್ತಿದ್ರು, ಸೊ ನಾವೇ ಅದನ್ನ ಸಾಂಗ್ ಶೂಟ್ ಮಾಡಿ ಇದು ಮಾಡಿ 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 ನಮ್ಗೆ ಅವಾಗ ಏನಾಗ್ತಿತ್ತು, ಮೈನ್ ಹಣ ಅಲ್ಲ, ಕ್ಯಾಮರಾ ನಮ್ಗೆ ವರ್ಕ್ ಬೇಕು ನಮಗೆಲ್ಲ. ಆಮೇಲೆ ಫಿಲ್ಮ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ಆಕ್ಚುಲಿ ನಾವು ಶುರು ಮಾಡುದು ಫಿಲ್ಮ್, ಸಾಧಿ ಅಂತ ಒಂದು ಫಿಲ್ಮ್, ಈಗ ಇಲ್ಲದು ಸಾಂಗ್ ಕೂಡ ಬಿಟ್ಟಿದ್ದಾರೆ. ಅದು ಸಾಂಗ್ ಶೂಟ್ ಇಲ್ಲ, ಅದು ಕಡಬದಲ್ಲಿ ಶೂಟಿಂಗ್ ಮಾಡಿದ್ವಿ. ಕಡಬದಲ್ಲಿ ಆಲ್ಮೋಸ್ಟ್ 70% ಶೂಟಿಂಗ್ ಆಗಿದೆ. ಮತ್ತೆ ಬಜೆಟ್ ಯಾರು ಪ್ರೊಡ್ಯೂಸರ್ ಇಲ್ಲ, ನಾವೇ ನಮ್ಮ ಹ್ಯಾಂಡ್ ಹಾಕಿ 70% ಶೂಟಿಂಗ್ ಆಗಿದೆ ಫಿಲ್ಮ್. ಅದು ಮತ್ತೆ ತುಂಬಾ ಇದಾಯ್ತು ನಮ್ಗೆ ಆ ಫಿಲ್ಮ್ ಅಲ್ಲಿ, ಅಂದ್ರೆ ತುಂಬಾ ಉಪದ್ರ ಆಯ್ತು, ಗಾಡಿ ಆಕ್ಸಿಡೆಂಟ್ ಆಗೋದು ಅದೆಲ್ಲ, ಮತ್ತೆ ಅದು ಅಲ್ಲೇ ಬಿಟ್ಬಿಟ್ವಿ. ಸಾದಿ ದಿ ವೇ ಟು ಡೆತ್ ಅಂತ, ಅದು ಆಲೆ ಆಲೆ ಶೀಲ ಅದೆಲ್ಲ ಅದರದ್ದು ಸಾಂಗ್. ಹಾಗೆ ಅದು ಕಂಟಿನ್ಯೂ ಮಾಡಕ್ಕೆ ಆಗಿಲ್ಲ, ಅಲ್ಲಿಗೆ ಬಿಟ್ವಿ. ಸ್ಟಾರ್ಟಿಂಗ್ ಅದು ಫಿಲ್ಮ್ 70-50% ಶೂಟಿಂಗ್ ಆಗಿದೆ. ಇವಾಗ ನೋಡಿ ಶಟರ್ ಬಾಕ್ಸ್ ಅವರು ಈಗ ಫೇಮಸ್ ಆದ್ಮೇಲೆ ಸಿನಿಮಾಟೋಗ್ರಾಫರ್ ಆಗ್ತಿದ್ದಾರೆ ಅಂತ ಅಲ್ಲ, ಅವಾಗ್ಲೇ ಮಾಡಿದ್ರು 2013 ಇದೆಲ್ಲ. ಅವಾಗ ಶಾರ್ಟ್ ಫಿಲ್ಮ್ ಎಲ್ಲ ತುಂಬಾ ಕಮ್ಮಿ, ಗೊತ್ತಿಲ್ಲ ಶಾರ್ಟ್ ಫಿಲ್ಮ್. ಆಕ್ಚುಲಿ ಉಡುಪಿಯಲ್ಲಿ ನಾವು ಸಿನಿಮ್ಯಾಟಿಕ್ ವೆಡ್ಡಿಂಗ್ ಶುರು ಮಾಡಿದ್ವಿ ನಮ್ಮ ಸಂದೀಪ್. ಸಿನಿಮ್ಯಾಟಿಕ್ ಅಂದ್ರೆ ಸಂದೀಪ್ ಉಡುಪಿ. ಉಡುಪಿ ಸಿನಿಮ್ಯಾಟಿಕ್ ಶುರು ಮಾಡಿದ್ವಿ ನಾವು, ಮುಂಚೆ ಕೇರಳದಲ್ಲಿ ತುಂಬಾ. ಸೊ ಇಲ್ಲಿ ನಾವು 60D ಕ್ಯಾಮರಾ ಹಾಕೊಂಡು ಇಬ್ರು ಸೇರಿ ತೆಲುಗು ವೆಡ್ಡಿಂಗ್ ಮಾಡಿದ್ವಿ ಬೆಂಗಳೂರಲ್ಲಿ, ತೆಲುಗು. ಸೊ ಅದು ವಿಡಿಯೋ ನಾವು ಯೂಟ್ಯೂಬ್ ಅಲ್ಲಿ ಹಾಕಿ ತುಂಬಾ ಫೇಮಸ್ ಆಗಿತ್ತು. ಅದಾದ್ಮೇಲೆ ನಮ್ಗೆ ಹೈಯೆಸ್ಟ್ ನಮ್ಗೆ ವಿವೇಕ್ ಸುಕ್ಕರ್ ಸರ್ ಅವ್ರದೆಲ್ಲ ವೆಡ್ಡಿಂಗ್ ನಮ್ಗೆ ಹೈಯೆಸ್ಟ್ ವರ್ಕ್ ಮಾಡಿದ್ವಿ. ವೆಡ್ಡಿಂಗ್ ಕೂಡ ಎಲ್ಲೆಲ್ಲಿ ಹೋಗಿದ್ವಿ, ಆಲ್ ಓವರ್ ಇಂಡಿಯಾ ಹೋಗಿದ್ವಿ. ವೆಡ್ಡಿಂಗ್ ಹೋಗಿದ್ದೀರಲ್ವಾ? ಡೆಲ್ಲಿ ಅದೆಲ್ಲ ಹೋಗಿದ್ವಿ, ಬೆಂಗಳೂರು, ಡೆಲ್ಲಿ. ಆ ಕೇರಳದಲ್ಲಿ ಇದ್ದಂತ ಕಾನ್ಸೆಪ್ಟ್ ಅನ್ನ ಈ ಉಡುಪಿಯಲ್ಲಿ ಫಸ್ಟ್ ಟೈಮ್ ತಂದಿರೋದು ಮ್ಯಾಂಗ್ಳೂರ್ ಕೂಡ. ನಾವು ಈಗ ಮ್ಯಾಂಗ್ಳೂರ್ ಯಾರಲ್ಲಿ ಮೇನ್ ಫೋಟೋಗ್ರಾಫರ್ಸ್ ಇದ್ರು ಅವ್ರಿಗೆಲ್ಲ ನಾವೇ ಹೋಗ್ತಿದ್ವಿ. ವಿವೇಕ್ ಸುಕ್ಕರ್ ಇರ್ಲಿ ಅವ್ರದೆಲ್ಲ ವೆಡ್ಡಿಂಗ್ ಸಂದೀಪ್ ಥ್ರೂ ನಾವು ಹೋಗ್ತಿದ್ವಿ. ಇಲ್ಲಿಂದ ಮತ್ತೆ ಬೇರೆ ದಾವಣಗೆರೆ ಹೋಗ್ತಿದ್ವಿ. ಈಗ ತುಂಬಾ ಆಗಿದೆ, ಅದು ಕೂಡ ಒಂದು ಖುಷಿ ಆಗುತ್ತೆ. ಸ್ಟಾರ್ಟಿಂಗ್ 2013 ಶುರು ಮಾಡಿದ್ವಿ ವೆಡ್ಡಿಂಗ್. ಇವತ್ತು ಅದೆಲ್ಲ ಒಂದು ಜರ್ನಿ ಆನಂತರ ಗೊತ್ತಿದೆ. ಯೂಟ್ಯೂಬ್ ಮತ್ತೆ ಪರ್ಮನೆಂಟ್ ಆಗಿ ನನಗೆ ಮಾಡಬೇಕು ಅಥವಾ ಇದೇ ಜರ್ನಿ ಹೇಗೆ ಅಂತ ಹೇಳಿ ಗೊತ್ತಿದೆ. ಸೊ ಗೊತ್ತಿಲ್ಲದವರಿಗೆ ಒಂದ್ ಸ್ವಲ್ಪ ಗೊತ್ತು ಬಂದ್ರೆ ಆವಾಗ ಎಂತ ಲಾಗಿಂಗ್ ಅಂತ ಇಲ್ಲ 13 ಬರೀ ಇದೆ, ಆಲ್ಬಮ್ ಸಾಂಗ್ ಬಿಡುದು, ಶಾರ್ಟ್ ಫಿಲ್ಮ್ಸ್. ಮತ್ತೆ ನಂಗೆ ಈಗ ತುಂಬಾ ಸಿನಿಮ್ಯಾಟಿಕ್ ಟೈಪ್ ವಿಡಿಯೋ ಮಾಡಿ ಬಿಡುದು, ಅದೆಲ್ಲ ಮಾತಾಡೋದೆಲ್ಲ ಎಂತೆಲ್ಲ ಶಾರ್ಟ್ ಫಿಲ್ಮ್ಸ್ ಅಷ್ಟೇ. ನಾನ್ ಬರ್ತಿರ್ಲಿಲ್ಲ ಫೇಸ್ಗೆ, ನಂದು ಬರೀ ಕ್ಯಾಮರಾ ವರ್ಕ್ ನಂಗೊಂದು ಕಲಿಬೇಕಷ್ಟೇ. 2016 ಅಲ್ಲಿ ನಂಗೊಂದು ಮೂವಿ ಬಂತು, ಕನಸು ಕಂತರದಂತ, ಪುತ್ತೂರ್ದು. ಕನ್ನಡ ಮೂವಿ. ಸಂತೋಷ್ ಅಂತ ತೀರೋದ್ರು, ನೀರಿಗೆ ಬಿದ್ದು. ಲಾಸ್ಟ್ ಟೈಮ್ ನೀವು ಅದ್ರದ್ದು ತುಂಬಾ ಫೋಟೋಸ್ ಎಲ್ಲ ಹಾಕಿದ್ರಿ. ಸೊ ಅವ್ರು ಫಸ್ಟ್ ಟೈಮ್ ನಾನು ಒಂದು ಮೂವಿ, ನಂಗೆ ಫಸ್ಟ್ ಮೂವಿ, ಲೈಫ್ ಫಸ್ಟ್ ಮೂವಿ ಅದು. ಗಾನಸೇರಿ ಪುತ್ತೂರು ಅವರು ಕಿರಣ್ ಕುಮಾರ್. ಸೊ
ಆ ಫಿಲ್ಮ್ ಕೂಡ ಯೂಸ್ ಮಾಡಿದ್ದು 60 ಕ್ಯಾಮೆರಾ ನಾನು ಚಿಲ್ಡ್ರನ್ಸ್ ಮೂವಿ. ಅದು ಫಸ್ಟ್ ಫಿಲ್ಮ್ ಎಕ್ಸ್ಪೀರಿಯನ್ಸ್ ಇಲ್ಲ ನನ್ನ ಫಿಲ್ಮ್ ಎಂತ ಅದೆಲ್ಲ ಮಾಡಿ ಅದು ಫಸ್ಟ್ ಪೇಮೆಂಟ್ ಅಲ್ಲಿ ಇಲ್ಲ ಅದಾದ್ಮೇಲೆ 2000 ಅಲ್ಲಿ ಅದಾಗಿದ್ದು 2014 ಅಲ್ಲಿ 14-15 ಅಲ್ಲಿ 17 ಅಲ್ಲಿ ಇದು ಬಂತು ಗಂಧದ ಕೊಡಿ. ಗಂಧದ ಗುಡಿ ಅಂದ್ರೆ ಇಲ್ಲಿ ಅವ್ರದಲ್ಲ ಗಂಧದ ಕುಡಿ ಅಂತ ಚಿಗುರು. ಅದರದ್ದು ನಮ್ದು ಇಲ್ಲಿ ಚಿಕ್ಕಮಂಗ್ಳೂರು ಶೂಟಿಂಗ್ ಅವ್ರದ್ದು. ಸೊ ಡೈರೆಕ್ಟರ್ ಇವ್ರೆ ನಮ್ದು ಸಂತೋಷ್ ಅಣ್ಣ. ಅದ್ರಲ್ಲಿ ಫಸ್ಟ್ ಪೇಮೆಂಟ್ ಅಲ್ಲಿ ನಾನು ಹಿಮಾಲಯನ್ ಬೈಕ್ ತಗೊಂಡೆ. ಅದರ ಪೇಮೆಂಟ್ ಅಲ್ಲಿ ಹಿಮಾಲಯನ್ ತಗೊಂಡೆ. ಆಕ್ಚುಲಿ ನಂದು ಹಿಮಾಲಯನ್ ಏನಿದೆ ಸೆಕೆಂಡ್ ಹ್ಯಾಂಡ್ ಬೈಕ್. ಅಂದ್ರೆ ಅವರು ನನ್ನ ಫ್ರೆಂಡ್ ದುಬೈ ಮುಜೀಬ್ ಅಂತ. ಸೊ ಅವರು 3 ತಿಂಗಳು ಯೂಸ್ ಮಾಡಿ ದುಬೈ ಹೋದ್ರು. ಮನೇಲಿ ಇತ್ತು ಬೈಕ್ 3000 ಕಿಲೋಮೀಟರ್ ರನ್ ಆಗಿತ್ತು. ಅವಾಗ ಆ ಬೈಕಿಗೆ ನಾನು ಕೊಟ್ಟಿದ್ದು 1,30,000-40,000 ಅವಾಗ. ಈಗ ಅದಕ್ಕೆ 3 ಲಕ್ಷ ಜನ. ಅವಾಗ ಹೊಸ ಬೈಕಿಗೆ ಇದ್ದು 1,75. ಸೊ ಆತರ ಮಾಡಿ ಬೈಕ್ ತಗೊಂಡೆ ರೈಡ್ಗೆ ಹೋಗ್ಬೇಕಂತ. ಸೊ ಅವಾಗ ಸ್ಪಾನ್ಸರ್ ಅಂತಿಲ್ಲ ಎಲ್ಲಿದೆ ಫಿಲ್ಮ್ ಎಲ್ಲ ಹಣ ಮಾಡಿ 2017 ನಾನು ಫಸ್ಟ್ ನಂಗೆ ಎಂತ ಗೊತ್ತಿಲ್ಲ. ಇಲ್ಲಿ ಚಿಕ್ಕ ರೈಡ್ ಎಲ್ಲ ಮಾಡಿದೀನಿ. ಸೊ ಅವಾಗ ಯೂಟ್ಯೂಬ್ ಮಾಡ್ಬೇಕಂತ ಯೂಟ್ಯೂಬ್ ಇತ್ತು ಆಲ್ರೆಡಿ. ಯೂಟ್ಯೂಬ್ ಇತ್ತು ಎಲ್ಲರ ಮೊಬೈಲ್ ಅಲ್ಲಿ ಇರ್ತದೆ. ನಿಮ್ದು ಕೂಡ ಅಂದ್ರೆ ಅದೇ ಶಟರ್ ಬಾಕ್ಸ್ ಫಿಲ್ಮ್ಸ್ ಯಾವುದು ಶಾರ್ಟ್ ಫಿಲ್ಮ್. ನಂಗೆ ಅವಾಗ ಲಾಗಿಂಗ್ ಅಂತ ಯಾರಿಲ್ಲ ಅವಾಗ. ಲಾಗ್ ಗೊತ್ತಿಲ್ಲ, ಲಾಗ್ಸ್ ಯಾರ್ದಿಲ್ಲ ಇಲ್ಲಿ. ತುಳು ಚಾನಲ್ ಅಂತೂ ಇದ್ದಿದ್ದಿಲ್ಲ. ಸೊ ನಾ ಮುಂಬೈ ಕ್ಯಾನಿಕಲ್ ಫಾಲೋ ಮಾಡ್ತಿದ್ದೆ ಅವಾಗ. ಸೊ ಅವ್ರದ್ದು ನಾವು ತುಂಬಾ ಸಲ ಮಿರರ್ ಮುಂದೆ ಹೋಗಿ ಮಾತಾಡೋದು ಆಗಿಲ್ಲ. ಆ ರೈಡ್ ಕೂಡ ನನ್ನ ಫೈಲ್ ಅದು ಅಂದ್ರೆ ರೈಡ್ ಪಾಸ್ ಆಗಿದೆ. ನಾ ಫಸ್ಟ್ ರೈಡ್ ಹೋಗಿದ್ದು 2017 ಅಲ್ಲಿ K2 ಕಾಶ್ಮೀರ್ ಟು ಕನ್ಯಾಕುಮಾರಿ ಸೋಲೋ ರೈಡ್. ನಂಗೆ ಏನ್ ಗೊತ್ತಿಲ್ಲ, ಹೊರಗಡೆ ಹೋದೆ. ಹೋಗಿ 3-4 ಸಲ ಲಾಗ್ ಮಾಡಿ ಟ್ರೈ ಮಾಡಿದೆ, ಮತ್ತೆಂತ ಮಾಡುದು. ಗೋಪುರ ತಲೆಯಲ್ಲಿ ಇತ್ತು, 5D ಇತ್ತು ಕ್ಯಾಮರಾ, 5D ಕ್ಯಾಮರಾ. ಬರೀ ಅಷ್ಟೇ ಮ್ಯೂಸಿಕ್ ಹಾಕುದು, ರೋಡ್ ತೋರಿಸುದು, ಅಲ್ಲಿ ಸ್ವಲ್ಪ ಸಿನಿಮ್ಯಾಟಿಕ್ ಶೂಟಿಂಗ್ ಮಾಡುದು. ಮುಖ ಎಲ್ಲಿ ಕೂಡ ಇಲ್ಲ. ಅದು ಅಂದ್ರೆ ಲಾಗಿಂಗ್ ಅಲ್ಲಿ ಅದು ಫೈಲ್ ಆಯ್ತು. ನಾನು ಟ್ರೈ ಮಾಡಿದೆ, ಫೈಲ್ ಆಯ್ತು. ಆಕ್ಚುಲಿ ಲಾಗ್ ಮಾಡಿದೀನಿ ಫಸ್ಟಿಗೆ, ಅದು ಕ್ಯಾಮರಾ ಮುಖ ಗೊತ್ತಲ್ಲ. ನಾನೇ ಎಡಿಟಿಂಗ್ ಮಾಡೋ ಒಂದಿನ ಸಾಮಾನು ಗಲೀಜ್ ಮಾಡೋದು ನಂಗೆ ನೋಡಕ್ಕಾಗಿಲ್ಲ. ಡಿಲೀಟ್ ಮಾಡಿ ಬರೀ ಮ್ಯೂಸಿಕ್ ಹಾಕಿ ಬಿಟ್ಬಿಟ್ಟೆ. ಇನ್ನ ಇದೆ ಒಂದು ಸ್ಟಾರ್ಟಿಂಗ್ ಅದೇ 17. ಅದಾದ್ಮೇಲೆ ಏನ್ ಮಾಡಿದೆ 18 ಅಲ್ಲಿ ಯಾವ್ದು ಅಮೀರ್ ಪೊಲೀಸ್ ಮೂವಿ ಅದು ಸಿಕ್ತು. ಅದಾದ್ಮೇಲೆ ಅಮೀರ್ ಪೊಲೀಸ್ ಮೂವಿ ಆದ್ಮೇಲೆ ಮತ್ತೆ ರೈಡ್ ಪ್ಲೇ ಮಾಡಿದೆ ನಾನ್. ಮತ್ತೆ ಇವರು ಯಾರು ಅಭಿ ಇದ್ದಾರೆ, ಅಭಿ ನಮ್ದು ಈಗ ಕಾರಲ್ಲಿ ಬಂದ ತುಂಬಾ ವರ್ಷದ ಅವ್ನು ನಂದು ಸೀನಿಯರ್. ಅವ್ನು ಕೂಡ ಅಮೀರ್ ಪೊಲೀಸ್ ಫಿಲ್ಮ್ ಅಂತ ಕೇಳಿದ್ದೀನಿ, ಬರ್ತೀಯಾ ಅದು ಓಕೆ ಅಂತ ಹೇಳ್ದ. ಅದಕ್ಕೆ ಏನ್ ಮಾಡಿದೆ, ನಾನು ಹಿಮಾಲಯನ್ ಇತ್ತು, ಅದು ಸೇಮ್ ಹಿಮಾಲಯನ್, ಅದೇ ಹಿಮಾಲಯನ್. ಮತ್ತೆ ಅವ್ನು ಫ್ರೆಂಡ್ ಬುಲೆಟ್ ತಗೊಂಡ್ಬಂದ. ಅವಾಗ ಏನ್ ಮಾಡಿದ್ವಿ, ಅವಾಗ ಕೂಡ ಲಾಗ್ ಮಾಡೋದನ್ನ ಧೈರ್ಯ ಇಲ್ಲ ಅಷ್ಟೇ. ಈ ತರ ಆಗಲ್ಲ. 18 ಅಲ್ಲಿ ಇದು ಇಂಟ್ರೋಕಾಮ್. ಅವಾಗ ಇದು ಕೂಡ ಫಸ್ಟ್ ನಾನೇ ಮಾಡಿದ್ದೀನಿ. ಇಂಟ್ರೋಕಾಮ್ ಅಲ್ಲಿ ಸೆನಾ ಅಂತ ಇತ್ತು. ಅವಾಗ ನಂಗೆ ಎಲೆಕ್ಟ್ರಾನಿಕ್ಸ್ ತುಂಬಾ ಹುಚ್ಚು, ಮೊಬೈಲ್ ರಿಪೇರ್ ಮಾಡ್ತಿದ್ದಲ್ಲ ಎಲ್ಲ ಬಿಚ್ಚದೆಲ್ಲ. ನಂದು ಇಂಟ್ರೋಕಾಮ್ ಅಂದ್ರೆ ನಾನು ಹೆಲ್ಮೆಟ್ ಇಂಟ್ರೋಕಾಮ್. ಸೊ ಇಬ್ರದ್ದು ಸೆನಾ ಇರ್ತಾವ, ಅವು ಕಾಸ್ಟ್ಲಿ. ಈಗ ಚೀಪರ್ ಬಂದಿದೆ, 30,000 ಒಂದಕ್ಕೆ. ಅವಾಗ ಒಂದು ಇಂಟ್ರೋಕಾಮ್ಗೆ 28 ಕೊಟ್ಟಿದ್ದೆ, ಇನ್ನೊಂದು 15,000 ಇಂಟ್ರೋಕಾಮ್. ಸೊ ಇಬ್ರು ನಾವು ಪ್ಯಾರಿಂಗ್ ಮಾಡಿ ಹೆಲ್ಮೆಟ್ ನಾವು ಮಾತ್ರ ಹೋಗ್ತೇವಲ್ಲ. ನಾನು ಎಂತ ಮಾಡಿದೆ, ಗೋಪುರಕ್ಕೆ 2 ಮೈಕ್ ಹಾಕಿ, ಅವಾಗ ಸ್ಪ್ಲಿಟ್ 2 ಮೈಕ್. ಈಗೆಲ್ಲ ಡಬಲ್ ಮೈಕ್ ಬರ್ತದೆ, ಕಟ್ ಮಾಡಿ ಎಲ್ಲ ಸೋಲ್ಡಿಂಗ್ ಮಾಡಿ ಒಂದು ಮೈಕ್ ಇಲ್ಲಿ ಇಟ್ಟಿದ್ದೆ, ಇನ್ನೊಂದು ಮೈಕ್ ಸ್ಪೀಕರ್ ಇರ್ತದೆ ಅದರದ್ದು ಇಂಟ್ರೋಕಾಮ್ ಅದ್ರಲ್ಲಿ ಇಟ್ಟಿದ್ದೆ. ಸೊ ಅವ್ನು ಮಾತಾಡೋದು ನಾನು ಇಲ್ಲಿ ರೆಕಾರ್ಡ್, ಗೋಪುರಲ್ಲಿ ರೆಕಾರ್ಡ್. ಅವಾಗಲೇ ಫುಲ್ ಎಲ್ರಿಗೂ ಶಾಕ್. ಅದು ನೀವು ಅಂದ್ರೆ ಈಗೆಲ್ಲ ಬಂದಿದೆ ಟೆಕ್ನಾಲಜಿ, ಅವಾಗ ಗೊತ್ತಿಲ್ಲ ಯಾರಿಗೂ. ಅದು ನಾನು ಲಾಗ್ ಅಂತಲ್ಲ, ಲಾಗ್ ಸ್ಟಾರ್ಟಿಂಗ್ ಇಷ್ಟೇ, ವೆಲ್ಕಮ್ ಬ್ಯಾಕ್ ಅಷ್ಟೇ, ಅದು ಮಾತ್ರ ಲಾಗ್ ಸ್ಟಾರ್ಟಿಂಗ್. ಮತ್ತೆ ನಮ್ಮ ಕನ್ವರ್ಸೇಷನ್, ಈಗ ರೋಡ್ ಹೋಗ್ತಾ ಇರ್ತೀವಿ, ಅವನು ಅದೇ ಮಜಾ ಆಗಿರೋದು ಅಂತ. ಆ ಕನ್ವರ್ಸೇಷನ್ ಇಷ್ಟ ಆಯ್ತಂದ್ರೆ ನಾವು ಅವಾಗ ಇದ್ದಿದ್ದು 1,000 ಸಬ್ಸ್ಕ್ರೈಬರ್, ವಿಡಿಯೋಸ್ ಮಾತ್ರ 10,000 3,000 ಆ ತರ ಹೋಗ್ತಿತ್ತು. ಅದು ದೊಡ್ಡದು, ಎಲ್ರು ಖುಷಿ ಆಯ್ತು. ನಮ್ಮಿಬ್ರು ಜೋಡಿ ಅಂದ್ರೆ ನಾವು ಆ ರೈಡ್ ಹೋಗಿದ್ದು, ನಾವು ಇಂಡಿಯಾ ಭೂತಾನ್ ನೇಪಾಲ್ ಅಂದ್ರೆ ಅಲ್ಲಿ ಹೋಗಿ ತುಳು ಹತ್ರ ಮಾತಾಡೋದು. ನಮ್ದು ಕನ್ವರ್ಸೇಷನ್ ಎಲ್ಲ ಖುಷಿ ಆಯ್ತು. ಅದರಲ್ಲಿ ಸ್ವಲ್ಪ ಧೈರ್ಯ ಬಂತು, ಮಾಡಬಹುದು ಬಂದಾದ್ಮೇಲೆ. ಅದೇ 17 ರೈಡ್ ಆದ್ಮೇಲೆ ಬ್ಲಾಂಕ್ ಇತ್ತು ಚಾನಲ್, ಶಾರ್ಟ್ ಫಿಲ್ಮ್ ಅಷ್ಟೇ. ಬಂದ್ಮೇಲೆ ಈ ರೈಡ್ ಆದ್ಮೇಲೆ ಬ್ಲಾಂಕ್ ಇತ್ತು, ಎಂತ ಬಿಟ್ಟಿಲ್ಲ. ಆಮೇಲೆ ನಾನು 19 ಮತ್ತೆ ರೈಡ್ ಮಾಡಿದೆ, ಸ್ಪಿಟಿ ರೈಡ್. ಅವಾಗ ಸ್ವಲ್ಪ ಪ್ರೊಫೆಷನಲ್ ಲಾಗರ್ ತರ ಕರೆಕ್ಟ್ ಅದೇ ಸೆಟ್ ಅದೇ. ನಾವು ಮತ್ತೆ ಬಾವು ಅಂತ ಇದ್ರು, ತುಳುನಾಡು ಬಾವು ಅಂತ. ಈಗ ಅವ್ರು ಮತ್ತೆ ನಾವು ಅವರು ಇನ್ನ ಅವರು ಅಂದ್ರೆ ಅವ್ರದ್ದು ಟೈಮಿಂಗ್ ಇರ್ಲಿ, ಕಾಮಿಂಗ್ ಟೈಮಿಂಗ್ ಅದೆಲ್ಲ ತುಂಬಾ ಜನಕ್ಕೆ ಇಷ್ಟ ಆಯ್ತು. ಅದು ಆ ರೈಡ್ ಕೂಡ ಒಳ್ಳೆ ಸಕ್ಸಸ್ ಆಯ್ತು. 2020 ಲಾಕ್ಡೌನ್ ಆಗಿದೆ. 20 ಹೌದು ಬಂದ್ಮೇಲೆ ಕರೆಕ್ಟ್ 20 ಮುಂಚೆ ಕೂಡ ನಾವು ಒಂದು ಗುಜರಾತ್ ರನ್ ಆಫ್ ಕಚ್ ಮಾಡಿದ್ವಿ ನಮ್ಮ ಮತ್ತೆ ಬಾವು. ಆಮೇಲೆ ಕೇರಳ ರೈಡ್ ಮಾಡ್ತೇನೆ ನಾನು, ಉಜ್ವಲ್ ಎಲ್ಲ. ಸೊ ಅದ್ರಲ್ಲಿ ಸ್ವಲ್ಪ ನಾವು ಲಾಗ್ ಮಾಡಿ 20 ಏನ್ ಮಾಡಿದೆ, ಲಾಕ್ಡೌನ್ ಇತ್ತಲ್ಲ, ಎಂತ ಮಾಡೋದು ಗೊತ್ತಿಲ್ಲ. ಸೊ ನಮ್ಮ ಹತ್ರ ನನ್ನ ಕೈಲಿ ಒಂದು 20,000 ಇತ್ತು. 20,000 ನಮ್ಗೆ ಹೊರಗೆ ಹೋಗ್ಬೇಕು.
ಸ್ಟಾರ್ಟಿಂಗ್ ಏನ್ ಮಾಡಿದೆ ನಾನು 20,000 ಇದು ಅಕ್ಕಿ ಎಲ್ಲ ತಗೊಂಡು ಇದೆಲ್ಲರೂ ಅಂದ್ರೆ ನಮ್ಮನೆ ಬೇರೆಯವ್ರ ತಗೊಂಡಿಲ್ಲ ನಮ್ಮನೆ ಎಲ್ಲ ಈ ಕಿಟ್ ಮಾಡಿ ಕೊಟ್ವಿ. ಅದು ಫ್ರೆಂಡ್ಸ್ ಎಲ್ಲ ಗೊತ್ತಿರುತ್ತಲ್ಲ, ನಾನು ವಾಟ್ಸಪ್ ಅಲ್ಲಿ ಹಾಕ್ತಿದ್ದೆ ಸ್ಟೇಟಸ್, ಅವ್ರು ಖುಷಿ ಆಯ್ತು, ಅವರೆಲ್ಲ ಹಣ ಹಾಕಕ್ಕೆ ಶುರು ಮಾಡಿದ್ರು. ಮತ್ತೆಂತ ಮಾಡುದು, ಹಣ ಅದು ನಾವು ಇಟ್ಕೊಳ್ಳಂಗಿಲ್ಲ. ಮತ್ತೆ ಡೈಲಿ ಅದೇ ನಮ್ದು ದಿವಸಕ್ಕೆ 100 ಮಂದಿ ಅದೇ ಅದು ಲಾಗ್ ಮಾಡಿಲ್ಲ ಅದು ಮಾಡ್ಬೋದಿತ್ತು ನಂಗೆ ಲಾಗ್. ನಾವೆಂತ ಮಾಡುದು, ನಾವು ಬೆಳಿಗ್ಗೆಲ್ಲ ಕಿಟ್ಟು ಕೊಡುದು, ಸಂಜೆ ನಾವು ಎಂತ ಇಲ್ಲಿ ಹೋಗಿ ಜಾರಿಗೆ ಹೋಗಿದ್ದು, ಮಾವಿನಕಾಯಿ ಹೋಗಿದ್ದು, ಆದ್ರೆ ಸಂಜೆ ಮಾಲೊಟ್ಟು ಮಾಡುದು ಅದೆಲ್ಲ ಲಾಗ್ ಮಾಡಕ್ಕೆ ಡೈಲಿ. ಅಲ್ಲಿಂದ ನಾನು ಡೈಲಿ ಲಾಗ್ ಮಾಡಕ್ಕೆ ಶುರು ಮಾಡಿದೆ. ಡೈಲಿ ಅದು ಜನಗಳಿಗೆ ಫುಲ್ ಇದ್ರಲ್ಲ, ಒಳ್ಳೆ ಬಹುಮತಿ ಬಿಟ್ಟಿಲ್ಲ. ಅಂದ್ರೆ ಎಲ್ಲ ಒಂದೊಂದು ಅಡಿಗೆ ಮಾಡುದು. ಅಂದ್ರೆ ಊರಲ್ಲಿ ಈಗ ಎಲ್ಲರೂ ಮನೆ ಇದ್ದಾರೆ ಪಾಪ, ಈಗ ದುಬೈ ಅವರವರು ಸ್ಟಕ್ ಆಗಿದ್ರು, ಹೈಯೆಸ್ಟ್ ನಂಗೆ ಇಲ್ಲಿ GCC ಕಂಟ್ರಿ ವ್ಯೂವರ್ಸ್ ಇರೋದು. ಸೊ ಅವ್ರಿಗೆಲ್ಲ ಊರು ನೋಡುವಾಗ ಪಾಪ ಅವ್ರಿಗೆ ಖುಷಿ ಆಗ್ತಿತ್ತು, ಅವರೆಲ್ಲ ಒಟ್ಟು ಟಿವಿಲಿ ಒಟ್ಟು ನೋಡ್ತಿದ್ರು. ಡೈಲಿ ಆ ತರ ಮಾಡಕ್ ಶುರು ಮಾಡಿದೆ. ಮತ್ತೆ ನಮ್ಗೆ ಕಿಟ್ ಕೊಡ್ತೇವೆ ನಾವು, ಅಂದ್ರೆ ಕಿಟ್ ಕೊಟ್ಟು ಹೊರಗೆ ಹೋಗ್ತಿದ್ವಿ ಅಲ್ಲೇ ಫಿಶಿಂಗ್ ಹೋಗುದು, ಅದೆಲ್ಲ ಶುರು ಮಾಡಿದ್ವಿ. ಸೊ ಅದರಲ್ಲಿ ನಮ್ದು ಕ್ಲಿಕ್ ಆಯ್ತು. ಅದಾದ್ಮೇಲೆ ಡೈಲಿ ಲಾಗ್ ಸ್ಟಾರ್ಟ್ ಮಾಡಿದೆ. ಅದೇ ಟೈಮ್ ಇತ್ತು ಜನಗಳಿಗೆ, ಏನು ಎಂಟರ್ಟೈನ್ಮೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇರಲಿಲ್ಲ. ಆ ಟೈಮ್ ಅಲ್ಲಿ ಒಬ್ಬ ಎಲ್ಲರನ್ನು ಊರಿನ ಸೊಗಡನ್ನು ತೋರಿಸಿದಂತ ವ್ಯಕ್ತಿ ಶಟರ್ ಬಾಕ್ಸ್. ಸೊ ನಮನದಲ್ಲ ಮಲ್ಪೋಡಿ ಅಂತ ಹೇಳುವಂತ ಯೋಚನೆ ಬಂದಿದ್ದೆ ನಿಮ್ಮ ವಿಡಿಯೋಗಳನ್ನ ನೋಡಿ. ಲಾಕ್ಡೌನ್ ತುಂಬಾ ಚಾನಲ್ ಬಂತು, ಮುಂಚೆ ಏನಿದ್ದಿಲ್ಲ, ತುಳು ಚಾನಲ್ ಇದ್ದಿಲ್ಲ. ಸ್ಟಾರ್ಟಿಂಗ್ ಅದೊಂದು ಈಗಲೂ ಹೇಳ್ತೀನಿ, 13 ಶುರು ಮಾಡಿದ್ದು ತುಳು ಚಾನಲ್ ನಮ್ದು ಫಸ್ಟ್, ಶಟರ್ ಬಾಕ್ಸ್ ತುಳು ಚಾನಲ್. ಅವಾಗ ನಂಗೆ ಕೂಡ ಎದುರಿಗಿತ್ತು, ಎಂಚ ತುಳು ಮಲ್ಪ ತೂಪೆರ. ಆದ್ರೆ ದೇವ್ರದೇನ ಅಂದ್ರೆ ಒಳ್ಳೆ ಸಪೋರ್ಟ್ ಬಂತು, ಚಾನಲ್ ಒಳ್ಳೆ ಇದಾಯ್ತು ಅಲ್ವಾ. ಓಕೆ, ಈಗ ನೀವು ಸ್ಟಾರ್ಟಿಂಗ್ ಚಾನೆಲ್ ಮಾಡುವಾಗ ನಿಮ್ ಜೊತೆ ಏನೆಲ್ಲ ಇತ್ತು ಅಂತಂದ್ರೆ, ಇವಾಗ ವಿಡಿಯೋ ಮಾಡೋದಕ್ಕೆ ಕ್ಯಾಮರಾ ನಿಮ್ದು ಹೇಗಿತ್ತು? ಪ್ರೊಫೆಷನಲ್ ಕ್ಯಾಮರಾ ಇತ್ತು, ಮೈಕ್ ಅದು ಇದೆಲ್ಲ ಫುಲ್ ಇತ್ತು, ಅಂದ್ರೆ ಸೆಟಪ್ ಎಲ್ಲ ಇತ್ತು. ಯಾಕಂದ್ರೆ ನಾವು ಯೂಟ್ಯೂಬ್ ಅಂತ ಹಾಕಿದ್ದಲ್ಲ ನಾನು. ವೆಡ್ಡಿಂಗ್ಸ್ ಮಾಡ್ತಾ ಇದ್ದೆ, ಡಾಕ್ಯುಮೆಂಟರೀಸ್ ಮಾಡ್ತಾ ಇದ್ದೆ, ಆಡ್ ಯೂಸ್ ಮಾಡಿ ಕೊಟ್ಟಿದ್ದೆ, ಆಲ್ಬಮ್ ಸಾಂಗ್ ಮಾಡ್ತಾ ಇದ್ದೆ. ಸೊ ಇಕ್ವಿಪ್ಮೆಂಟ್ ಎಲ್ಲ ಇತ್ತು ಅವಾಗ, ನಮ್ಮ ಹತ್ರ ಹೈಸ್ಟ್ ಇಕ್ವಿಪ್ಮೆಂಟ್ ಇತ್ತು. ಓಕೆ, ಅದು ನಿಮಗೆ ಪ್ಲಸ್ ಕೂಡ ಆಯ್ತಲ್ಲ. ಮಿನಿ ಜಿಪ್ ಅಂದ್ರೆ ನಂಗೆ ಅಂದ್ರೆ ಇಕ್ವಿಪ್ಮೆಂಟ್ ತುಂಬಾ ಇಷ್ಟ. ಅಂದ್ರೆ ಒಂದೊಂದು ಪರ್ಚೇಸ್ ಮಾಡುದು, ಏಕದು ಮಾಡಿ ಆ ಕಡೆ ಸಾಲ ಮಾಡಿ ತಗೊಳ್ತಿದ್ದೆ. ಈಗಲೂ ಕೂಡ ಅದೇ ತುಂಬಾ ಇದೆ. ಅಂದ್ರೆ ಏನಾದ್ರೂ ಒಂದು ಹೊಸದು ಟೆಕ್ನಿಕ್ ಟ್ರೈ ಮಾಡ್ಬೇಕು, ಟೆಕ್ನಿಕ್ ಕಲಿಬೇಕು. ನಂಗೆ ಎಡಿಟಿಂಗ್ ಅಲ್ಲಿ ಹೊಸ ಟೆಕ್ನಿಕ್ ಕಲಿಬೇಕು. ಈಗಲೂ ಕೂಡ ನಾನು ಫುಲ್ ಕಲ್ತಿದ್ದೀನಿ ಹೇಳಲ್ಲ, ನಾನು ಇನ್ನು ಕಲ್ತಿದ್ದು 20% ಮಾತ್ರ. ನಾನು ಈಗ ನೀವು ಬಂದ್ರು ಕೂಡ ನಿಮ್ಮ ಹತ್ರ ಕೇಳ್ತೀನಿ, ನಾನು ಇದೇ ಹತ್ರ ಅಂದ್ರೆ ಕೆಲವು ನಂಗೆ ಗೊತ್ತಿರಲಿಲ್ಲ ಟೆಕ್ನಿಕ್, ಅದು ನೀವು ನಂಗೆ ಶೇರ್ ಮಾಡ್ತೀರಾ ಅಲ್ವಾ. ನಂಗೆ ನಿಮ್ಗೆ ಹೇಳ್ತೀನಿ ಆತರ. ಸೊ ಈಗಲೂ ಕೇಳ್ತೀನಿ, ನಂಗೆ ಚಿಕ್ಕದಿದ್ದು ದೊಡ್ಡದಿರಲಿ, ನಾನು ಡೈರೆಕ್ಟ್ ಕೇಳ್ತೀನಿ. ಅದ್ರಲ್ಲಿ ಕಲಿಯಕ್ಕೆ ನಮ್ಗೆ ನಾಚಿಕೆ ಅಂತ ನಾವು ಓಪನ್ ಆಗಿ ಕೇಳ್ತೀನಿ. ಸುಮ್ಮನೆ ಕೂತ್ಕೊಂಡ್ರೆ ಕಲಿಲಿಕ್ಕೆ ಆಗೋದಿಲ್ಲ, ಅಲ್ಲಿ ನಾವೆಲ್ಲ ಇರ್ತೀವಿ. ಏನಾದ್ರು ನಂಗೆ ಅಂದ್ರೆ ಕ್ಯಾಮರಾದಲ್ಲಿ ಏನಾದ್ರು ಮಾಡ್ಬೇಕಂತ ಆತರ ಒಂದು ಡಿಫ್ರೆಂಟ್ ಆಗಿ ತೋರಿಸಬೇಕು. ಅದಕ್ಕೆ ಫಿಲ್ಮ್ ಎಲ್ಲ ಸೇರದೆ. ಈಗ ರಾಪಟ ಕೂಡ ಒಂದು ಅವಾರ್ಡ್ ಸಿಕ್ತು, ಬೆಸ್ಟ್ ಕೋಸ್ಟಲ್ ಅವಾರ್ಡ್. ಅದ್ರ ಕಲ್ತ್ರಿ ಫಸ್ಟ್ ಟೈಮ್ ರೆಡ್ ಕ್ಯಾಮರಾ, ಈಗ ದೊಡ್ಡ ಕ್ಯಾಮರಾ ಆರ್ ಯೂಸ್ ಮಾಡಿದ್ದೀನಿ, ಡ್ರ್ಯಾಗನ್ ಯೂಸ್ ಮಾಡಿದ್ದೀನಿ. ಗ್ರೇಟ್ ಮಾತ್ರ ನಿಜವಾಗ್ಲೂ. ಬಂದ ಜರ್ನಿ ಇವತ್ತಿಷ್ಟರವರೆಗೆ ತಂದು ನಿಲ್ಸಿದೆ. ಆ ನಂತರ ಆಗಿರುವಂತದ್ದು ಎಲ್ಲರಿಗೂ ಗೊತ್ತೇ ಇದೆ, ನಿಮ್ಮ ಸಕ್ಸಸ್ ಜರ್ನಿ. ಆನಂತರ ಓಕೆ, ನೋವನಲ್ಲಿ ಕೂಡ ಜಾಸ್ತಿ ಹೇಳ್ಕೊಳ್ಳಲ್ಲ, ಸಕ್ಸಸ್ ಜರ್ನಿಗಳನ್ನೇ ಮಾಡ್ಕೊಂಡ್ರಿ. ಆ ನಂತರ ಮೀಟಪ್ ಆಗಿರ್ತಕ್ಕಂಥದ್ದು ಅರ್ಜುನ್ ಕಾಪಿಕಾಡ್ ಆಗಿರ್ಬೋದು, ರಮೇಶ್ ಅರವಿಂದ್ ಆಗಿರ್ಬೋದು, ಫಸ್ಟ್ ಟೈಮ್ ದುಬೈ ಜರ್ನಿ ಆಗಿರ್ಬೋದು, ಫಸ್ಟ್ ಟೈಮ್ ಫ್ಲೈಟ್ ಆಗಿರ್ಬೋದು. ಅದೇ ಆನಂತರ ನಿಮ್ದು ಅದೇ ಬಿಡಿ, ನೀವು ಫ್ಲೈಟ್ ಅಲ್ಲೇ ಇರ್ತೀರಿ ಇವಾಗ, ಅದಾಗಿರ್ಬೋದು. ಇದೆಲ್ಲನೂ ಕೂಡ ದೊಡ್ಡ ವಿಚಾರಗಳು ನಿಮ್ಮ ಕಲಿಕೆಗೆ ಬಂತು ಅಂತ ಹೇಳ್ಬೋದು. ಸೊ ಇವರಿಗೆಲ್ಲ ಓವರ್ ಆಲ್ ಆಗಿ ಹೇಗೆ ಥ್ಯಾಂಕ್ಸ್ ಹೇಳ್ತೀರಿ ಅಂತ? ಇಲ್ಲ, ಇದೆಲ್ಲ ನಾನು ಬಂದಿದ್ದಂದ್ರೆ ಈಗ ಏನಿದ್ದೀನಿ ಅದೆಲ್ಲ ಸಬ್ಸ್ಕ್ರೈಬರ್. ಈಗ ನೋಡಿ, ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಎಷ್ಟೇ ಬೆಳೆದ್ರು ಕೂಡ ಅದೆಲ್ಲ ಮಾಡೋದು ಸಬ್ಸ್ಕ್ರೈಬರ್. ಅವರಿಂದ ನಾವು ಅವ್ರು ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಇಲ್ಲಿ ಮೇಲೆ ಬಂದಿದ್ವಿ. ಸೊ ಅವರು ಸಬ್ಸ್ಕ್ರೈಬ್ ಏನು ಬಿಡ್ಚಿ ಮಾಡಿ ಲಾಟ್ ಬಿಟ್ರೆ ನಾ ಇಲ್ಲ ಅಷ್ಟೇ. ನೋಡಬಹುದು, ಲೈಕ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಬೇಕು, ರೂಲ್ಸ್ ಇಲ್ಲ, ಆದ್ರೂ ಪ್ರೀತಿಯಿಂದ ಮಾಡ್ತಾರೆ, ಕಮೆಂಟ್ಸ್ ಮಾಡ್ತಾರೆ ಒಳ್ಳೊಳ್ಳೆ. ಆಕ್ಚುಲಿ ಈ ಟ್ರಿಪ್ ಇಲ್ವಾ ನಂಗೆ ಹೈಯೆಸ್ಟ್ ಕಮೆಂಟ್ಸ್. ಆಕ್ಚುಲಿ ಎಷ್ಟು ಬಿಸಿ ಇದ್ರು ಕೂಡ ಎಲ್ಲ ಕಮೆಂಟ್ಸ್ ನನ್ನ ಲೈಕ್ ಇದ್ದೇ ಇರುತ್ತೆ. ರಿಪ್ಲೈ ಮಾಡಕ್ಕೆ ಕಷ್ಟ ಆಗುತ್ತೆ, ಬಟ್ ಎಲ್ಲ ಕಮೆಂಟ್ಸ್ ಲೈಕ್ ಮಾಡ್ತೀನಿ. ಒಂದು ಕಮೆಂಟ್ ನನ್ನ ಕಮೆಂಟ್ಸ್ ಲೈಕ್ ಮಿಸ್ ಆಗಿಲ್ಲ. ಎಲ್ಲರೂ ಕಮೆಂಟ್ಸ್ ಓಡ್ತೀನಿ, ಹಾಡ್ಲೆ ಕೆಟ್ಟದಾಗಿ ಬರ್ದಿರ್ಲಿ ಅದು ಕೂಡ ಲೈಕ್ ಮಾಡ್ತೀನಿ. ಪರವಾಗಿಲ್ಲ, ಅವ್ರು ಖುಷಿ ಆಗಲಿ. ಸೊ ಮೈನ್ ಇಷ್ಟೊಳಗೆ ಏನ್ ಬಂದಿದ್ದೀನಿ ಅದೆಲ್ಲ ಸಬ್ಸ್ಕ್ರೈಬರ್ ಮೈನ್ ಅವರೇ. ಓಕೆ, ಕೆಲವೊಂದು ಹೊಸ ಯೂಟ್ಯೂಬರ್ ಗಳಾಗಿರ್ಬೋದು ಅಥವಾ ನಾವೇ ಆಗಿರ್ಬೋದು, ಶಟರ್ ಬಾಕ್ಸ್ ಅವರಿಂದ ಏನು ಕಲಿಬಹುದು ಅಂತ ಹೇಳಿದ್ರೆ, ಕೆಲವೊಂದು ಯೂಟ್ಯೂಬ್ ಗಳಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವಂತಹ ಟ್ರಿಕ್ಸ್ ಗಳನ್ನ ಅವ್ರು ಮಾತಾಡೋ ಸಂದರ್ಭದಲ್ಲಿ ತಗೊಳ್ಬಹುದು. ಕೆಟ್ಟದನ್ನು ಕೂಡ ಪಾಸಿಟಿವ್ ಆಗಿ ತಗೊಳ್ತಾರೆ, ಒಳ್ಳೆದನ್ನು ಕೂಡ ಪಾಸಿಟಿವ್ ಆಗಿ ತಗೊಳ್ತಾರೆ. ಕೆಲಸ ಬೇಜಾರಾಗುತ್ತೆ, ರಿಯಾಕ್ಟ್ ಮಾಡ್ತೀನಿ. ಲಾಸ್ಟ್ ಟೈಮ್ ರಿಯಾಕ್ಟ್ ಮಾಡಿದೆ, ಅದು ರಿಯಾಕ್ಟ್ ಮಾಡಿದ್ರೆ ಕೂಡ ನಮ್ಗೆ ಹಾಳೋದು, ನಮ್ದೇ. ಮತ್ತೆ ತುಂಬಾ ನಾವು ಅದರಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತಲ್ಲ, ಕಾಂಟ್ರವರ್ಸಿ ಆಗೋದು. ಕಾಂಟ್ರವರ್ಸಿ ಬೇಡ ಅಂತ ನಾವು, ಅದು ಬೇಡ ಅಂತ ನಾವು ದೂರ ಹೋಗುದು.
ನಮ್ಮ ತೆಗುಪ್ಪು ಹಸ್ತ ಹಾಕುಂತ. ಅದೇ ನಿಮ್ಮ ಜೊತೆ ಇರ್ತಕ್ಕಂಥ ಫ್ರೆಂಡ್ಸ್ ಗಳ ಬಗ್ಗೆ ಅವ್ರ ಬಗ್ಗೆ ಎಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ? ಅವರು ಅಂದ್ರೆ ಅವರೊಂದು ನಂದು ಅಣ್ಣ ಇರ್ಲಿ ತಮ್ಮ ತರನೇ ಏನಿದ್ರಿ ಈಗ ಚೇತು ಇರ್ಬೋದು, ಸುದೀಪಣ್ಣ ಇರ್ಬೋದು, ತುಂಬಾ ಹೆಸರು ತುಂಬಾ ಇದೆ, ತುಂಬಾ ಹೆಸರಿದೆ, ಮಂಜಪ್ಪಣ್ಣ ಇರ್ಬೋದು, ಸೊ ನಂದು ಫ್ಯಾಮಿಲಿ. ಸೊ ಎಲ್ರು ಸಪೋರ್ಟ್ ಇದೆ. ಅಂದ್ರೆ ನಾವು ಈ ಶಟರ್ಬಾಕ್ಸ್ ಏನಿದೆ ಅದು ನಾನು ಒಬ್ಬನಲ್ಲ, ನಮ್ದು ಟೀಮ್ ಎಲ್ಲ ಅಲ್ಲ. ಇಷ್ಟೊಳಗೆ ಯಾರೆಲ್ಲ ಬಂದು ಹೋಗಿದ್ದಾರೆ ಅವ್ರದ್ದು ಕೂಡ ಪಾರ್ಟಿ ಇದೆ. ದಿನೇಶ್ ಅಣ್ಣ ಇರ್ಬೋದು, ಬಾವು, ಎಲ್ರು ಅಂದ್ರೆ ತುಂಬಾ ಜನ ಬಂದು ಹೋಗಿದ್ರೆ ಈಗ ಮಾತಾಡಲ್ಲ ಅದೆಲ್ಲ ಆಗಿದೆ. ಬಟ್ ಅವ್ರು ಇನ್ನ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂದ್ರೆ ಅವರಿಂದ ನಾನು ಎಲ್ಲ ಕರೆಕ್ಟ್. ಅವರಿಗಾಗಿ ಕೂಡ ಶಟರ್ ಬಾಕ್ಸ್ ನೋಡಿರ್ತಕ್ಕಂಥ ವ್ಯೂವರ್ಸ್ ಗಳು ತುಂಬಾನೇ ಈಗ ತುಂಬಾ ಜನಕ್ಕೆ ಕೆಲವು ನಾವು ಒಟ್ಟು ಸೇರಿದ್ರು ಕೂಡ ಅವ್ರಿಗೆ ಖುಷಿ ಆಗುತ್ತೆ. ಅದೇನ್ ಮಾಡಿದೆ ಟೈಮಿಂಗ್ಸ್ ನಮ್ ಕೂಡ ಆಸೆ ಇದೆ ಒಟ್ಟು ಸೇರಕ್ಕೆ, ಬಟ್ ಅವ್ರವ್ರ ಮೆಂಟಾಲಿಟಿ ಸೆಟ್ ಆಗುತ್ತೆ. ಎಲ್ಲನೂ ಒಳ್ಳೇದಾಗ್ಲಿ. ಎಲ್ಲ ಕಾಲ ಈಗ ಏನ್ ಗೊತ್ತಾ, ಒಬ್ಬ ವ್ಯಕ್ತಿ ನಿಮಗೆ ಸಿಗಬೇಕು ಅಥವಾ ಒಬ್ಬ ವ್ಯಕ್ತಿ ನಿಮಗೆ ಸಿಗಬೇಕು ಮಾಡೋದಲ್ಲ, ಆ ಕಾಲ ಮಾಡೋದು. ಇವಾಗ ನಾಳೆ ಏನಾಗುತ್ತೆ, ಇವತ್ತು ಏನಾಯ್ತು, ನಾಳೆ ಏನಾಗುತ್ತೆ ಅಥವಾ ನಾಡಿನ ಗೊತ್ತಿಲ್ಲ, ಬಟ್ ಎಲ್ಲನೂ ಒಳ್ಳೇದಾಗಬಹುದು, ಒಂದು ಟೈಮಲ್ಲಿ ಆಗುತ್ತೆ ಅಷ್ಟೇ ವಿಷಯ. ಅದ್ರಲ್ಲಿ ಏನಿಲ್ಲ, ಎಲ್ಲನೂ ಆಗುದು ಒಳ್ಳೇದಕ್ಕೆ. ಅವ್ರಿಗೆ ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ, ಜಗತ್ತು ಒಳ್ಳೇದಾಗಿರ್ಲಿ. ಇದರ ಒಳಗೆ ಪ್ರಾಣಿಗಳನ್ನ ಕಂಡ್ರೆ ತುಂಬಾನೇ ಪ್ರೀತಿಸ್ತಕ್ಕಂಥ ಒಬ್ಬ ಶಟರ್ ಬಾಕ್ಸ್ ಸಚಿನ್ ಶೆಟ್ಟಿ ಅವರು. ಹಾಗೇನೆ ಸಾಕಷ್ಟು ಮಂದಿಗೆ ಹುಷಾರಿಲ್ಲ ಅಂತ ಹೇಳುವಾಗ ವೇಷಗಳನ್ನ ಹಾಕಿದ್ರಿ, 2 ದಿನ ಏನೋ ಹಾಸ್ಪಿಟಲ್ ಕೂಡ ಇದ್ರಿ ಅಂತ ನಾನು ಭಾವಿಸ್ಕೊಳ್ತೇನೆ. ಸೊ ಈ ಪ್ರಾಣಿಗಳ ಪ್ರೀತಿ ಜೊತೆಗೆ ಈ ಕಷ್ಟದಲ್ಲಿರ್ತಕ್ಕಂಥ ಜನಗಳನ್ನ ಕಂಡಾಗ ನಿಮ್ಮ ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡಿ ಹೆಲ್ಪ್ ಮಾಡಿರ್ತಕ್ಕಂಥ ನೋಡಿದೀವಿ. ಇದರ ಬಗ್ಗೆ ಏನ್ ಹೇಳ್ತೀರಿ?